ಏನು ಅಂದರೆ ನೋಡಿ, ನನ್ನ ಮಾತಿಗೆ ಮಾನ್ಯತೆ ಕೊಟ್ಟು ಈ ನಮ್ಮ ಕನಸಿನ ಕಲ್ಪನಂತೆ ನಿಮ್ಮ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ನನ್ನ ಮೇಲಿರುವ ಈ ಪ್ರೀತಿ ಗೌರವವನ್ನು ಇಟ್ಟು ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಸತಿಯನ್ನಾಗಿ ಮಾಡಿಕೊಂಡಿದ್ದೀರಲ್ಲ, ನಿಮಗೆ ತುಂಬ ಧನ್ಯವಾದಗಳು. ನೋಡಿ, ನಮ್ಮ ಜೀವನದಲ್ಲಿ ಯಾವ ಕೆಟ್ಟ ಬಿರುಗಾಳಿ ಬೀಸದ ಹಾಗೆ ನಿಮ್ಮ ಜೊತೆ ನಗು ನಗುತ್ತಾ ಈ ಸಂಸಾರವನ್ನು ಸಾಗಿಸ್ತೀನಿ ಅಂತ ನಾನು ನಿಮ್ಮ ಮಾತು ಕೊಡ್ತಿದ್ದೀನಿ. ನೋಡಿ, ಇವತ್ತು ಶುಭ ದಿನ. ಈ ಶುಭ ದಿನದಲ್ಲಿ ನಾನೇ ನನ್ನ ಕೈಯಾರೆ ನಿಮಗೆ ಹಾಲು ತಂದಿದ್ದೀನಿ. ತಗೊಳ್ಳಿ, ಹಾಲು ಕುಡಿದು. ಭಾರತಿ, ನವ ದಂಪತಿಗಳಾದ ಮೇಲೆ ಸತಿಯಾದವಳು ತನ್ನ ಪತಿಗೆ ಪ್ರಥಮ ರಾತ್ರಿಯ ದಿವಸ ಪ್ರಥಮ ಕಾಣಿಕೆಯೇ ಈ ಹಾಲು ಸಕ್ಕರೆ ಕೊಡುವಳು. ಇದರ ಮಹತ್ವ ನಿನಗೇನಾದರೂ ಗೊತ್ತಿದೆಯೇ ಭಾರತಿ? ಇಲ್ಲ ರೀ, ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ನೋಡು ಭಾರತಿ, ಮದುವೆ ಅನ್ನೋದು ಮಾನವ ಕುಲಕ್ಕೆ ಒಂದು ಹೊಸ ಇತಿಹಾಸ, ಸಂಸಾರಕ್ಕೆ ದ್ವಾರ ಬಾಗಿಲು. ನೀ ಕೊಟ್ಟ ಈ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ, ಬದುಕಿನಲ್ಲಿ, ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಹೊಸ ಜೀವಿಗಳು ಸಿಹಿಯಾಗಿರಲು ಸೂಚಿಸುವ ಸಂಕೇತವೇ ನೀ ನೀಡಿದ ಈ ಹಾಲು ಸಕ್ಕರೆ. ಆಯ್ತು, ನಿಮ್ಮ ವಾಣಿಯಂತೆ ಪ್ರತಿ ಕ್ಷಣ ಕ್ಷಣಕ್ಕೂ ನಿಮ್ಮ ಮಾತಿನಾಗೆ ನಡ್ಕೋತೀನಿ. ಈ ಹಾಲು ಸಕ್ಕರೆಯಂತೆ ನಾವಿಬ್ಬರು ಒಂದಾಗಿ ಬಾಳೋಣ. ಇದೇ ನಮ್ಮ ಬಾಳಿಗೆ ಸಿಹಿ ಸಕ್ಕರೆ ಆಗಿರಲಿ. ಗೊತ್ತಾಗತ್ತೆ, ಹಾಲು ಕುಡೀರಿ. ಭಾರತಿ, ತಗೋ ನೀನು ಅರ್ಧ ಹಾಲು. ಅಯ್ಯೋ, ಬೇಡ ಬೇಡ, ಹಾಲನ್ನೆಲ್ಲ ಸಂಪೂರ್ಣವಾಗಿ ನೀವೇ ಕುಡಿಬೇಕು. ಸರಿ, ನೀವೇ ಕುಡೀರಿ. ಹಾಗೆಲ್ಲ ಹಠ ಮಾಡಬಾರ್ದು. ಸತಿಯಾದವಳಿಗೆ ಪ್ರತಿಯೊಂದರಲ್ಲಿಯೂ ಅರ್ಧ ಪಾಲು ಸಿಗಲೇಬೇಕು ಅಂತ ನಮ್ಮ ಹಿರಿಯರು ಲೋಕಾರೂಢಿಯನ್ನು ಮಾಡಿಟ್ಟಿದ್ದಾರೆ. ಹಾಗೆಲ್ಲ ಹಠ ಮಾಡಬಾರ್ದು. ತೆಗೆದುಕೋ ಹಾಲನ್ನು. ಸರಿ ಬಿಡಿ, ನಿಮ್ಮ ಮಾತಿಗೆ ಪ್ರತಿ ಉತ್ತರ ನೀರುಷ್ಟು ಸಾಮರ್ಥ್ಯಳು ನಾನಲ್ಲ. ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಇಂದು ನಮ್ಮಿಬ್ಬರ ಶುಭ ದಿನ. ಈ ದಿನದಿಂದ ಈ ಹಾಲು ಸಕ್ಕರೆ ಬೇರಿ ಹೇಗೆ ಸಿಹಿಯಾಗಿಯೋ ಅದೇ ಥರ ನಾವು ಬೆರೆತು ಸಿಹಿ ಆಗೋಣ. ಬನ್ನಿ. ನಿನ್ನ ಮಧುರ ಕಂಠದಿಂದ ವೀಣೆ ನುಡಿಯುತ್ತಿದೆ ಭಾರತಿ. ಓ, ಈ ಸಮಯದಲ್ಲಿ ಇದು ಬೇಕಾ ನಿಮಗೆ? ಸರಿ ಬಿಡಿ. ಕೊನೆವರೆಗೂ ಬದುಕಬೇಕು, ನೀನೇ ಜೀವನ, ನೀನೇ ಜೀವನ, ನೀನೇ ಜೀವನ, ನೀನೇ ಜೀವನ. We're
ಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಈ ಸಮಯದಲ್ಲಿ ಅದು ಯಾರು ಬಂದಿರಬಹುದು? ಯಾರೊಬ್ಬರು ನೋಡಿ ಯಾರಂತ. ನಾನೇ ಸರ್, ನಿಮ್ಮ ಹೆಸರಿಂದ ಟೆಲಿಗ್ರಾಮ್ ಬಂದಿದೆ, ತೆಗೆದುಕೊಳ್ಳಿ. ಏನ್ರಿ ಟೆಲಿಗ್ರಾಮು ಇವತ್ತೇ ಬರಬೇಕಾ? ಬರ್ಲಿ ಬಿಡು ಭಕ್ತಿ. ಪ್ರೀತಿಯ ಮಿಲಿಟರಿ ಕ್ಯಾಪ್ಟನ್ ಮಿಸ್ಟರ್ ಮಂಜು ಇವರಿಗೆ ತಿಳಿಸುವುದೇನೆಂದರೆ, ನಿನ್ನೆ ರಾತ್ರಿಯಿಂದ ನಮ್ಮ ದೇಶದೊಂದಿಗೆ ಪಾಕಿಸ್ತಾನವು ಯುದ್ಧ ಮಾಡಿದೆ. ಕಾರಣ ನಿಮ್ಮ ರಜೆಯನ್ನು ರದ್ದುಪಡಿಸಿದೆ. ತಕ್ಷಣವೇ ದಿಲ್ಲಿಗೆ ಹೊರಟು ಬರಬೇಕು. ಟೆಲಿಗ್ರಾಮ್ ನೋಡಿ ಮುಂದೆ ಒಂದೆಜ್ಜೆ ಇಟ್ಟರೆ ಅದು ದೇಶ ಸೇವೆಗಾಗಿ ಶ್ರಮವಾಗಿರಬೇಕು. ಇಂತಿ ಆಜ್ಞೆ ಕೊಟ್ಟಿರುವ ಭಾರತೀಯ ಸೈನ್ಯಾಧಿಕಾರಿ ನ್ಯೂಸ್. ಏನ್ರಿ ಟೆಲಿಗ್ರಾಮಲ್ಲಿ ಏನಂತ ಇತ್ತು? ಭಕ್ತಿ, ನಮ್ಮ ದೇಶದೊಂದಿಗೆ ಆ ಪಾಕಿಸ್ತಾನಿಯವರು ಯುದ್ಧ ಮಾಡಲು ಬಂದಿದ್ದಾರಂತೆ. ಕಾರಣ ನಾನು ಈ ತಕ್ಷಣನೇ ಹೊರಡಬೇಕು. ನೀನು ಒಳಗಡೆ ಹೋಗಿ ನನ್ನ ಸೂಟ್ ಕೇಸನ್ನ ರೆಡಿ ಮಾಡ್ಕೊಂಡು ಬಾ. ಅಲ್ಲ ರೀ, ಇವತ್ತೇ ಹೋಗ್ಬೇಕಾ? ಬೇಡ ರೀ, ಯಾಕಂದ್ರೆ ಇವತ್ತು ನಮ್ದು ಶುಭ ದಿನ, ಪ್ರಥಮ ರಾತ್ರಿ ಬೇರೆ. ಅಂಥದ್ರಲ್ಲಿ ನೀವು ಇವತ್ತು ಹೋಗೋದು ನನಗೆ ಯಾಕೋ ಸರಿ ಕಾಣಲ್ಲ ರೀ. ಮಂಜು, ಅರ್ಜೆಂಟಾಗಿ ಬರ್ಬೇಕಂತ ಡೆಲ್ಲಿಯಿಂದ ಟೆಲಿಗ್ರಾಮ್ ಬಂದಿದೆ. ನಿನಗೂ ಬಂದಿದೆಯಾ ಮಂಜು? ಹಾ ಸುಭಾಷ್, ನಂಗೂ ಬಂದಿದೆ. ಹಾಗಾದ್ರೆ ಇಬ್ರು ಕೂಡಿ ಹೋಗೋಣ ಬಾ. ಸದ್ಯಕ್ಕೆ ಟ್ರೈನ್ ಟೈಮ್ ಆಯ್ತು. ಸರಿ ಸರಿ, ಹೋಗು ಭಕ್ತಿ. ಸುಭಾಷ್, ಇಲ್ಲ ಸುಭಾಷ್, ನಾನು ಮಾತ್ರ ಇವತ್ತು ಅವ್ರನ್ನ ಕಳಿಸಲ್ಲ. ಅದಕ್ಕೆ ಅರ್ಜೆಂಟಾಗಿ ಹೋಗ್ಲೇಬೇಕು. ನಮ್ಮ ಮದುವೆಯಾಗಿ ಇನ್ನೂ 4 ದಿವಸ ಕೂಡ ಆಗಿಲ್ಲ. ಇವತ್ತು ನಮ್ಮ ಪ್ರಥಮ ರಾತ್ರಿ. ಇವತ್ತು ನಾನು ಅವ್ರನ್ನ ಕಳಿಸೋದ? ಬೇಕಿದ್ರೆ ನೋಡು, ಇವತ್ತೊಂದಿನ ಬಿಡು, ನಾಳೆ ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗು. ಇವತ್ತು ನಾನು ಕಳಿಸಲ್ಲ ಅವ್ರಿಗೆ. ಅತ್ತಿಗೆ ಅರ್ಜೆಂಟಾಗಿ ಹೋಗ್ಲೇಬೇಕಾಗಿದೆ. ನಿಮ್ಗೆ ಅರ್ಥ ಆಗಲ್ಲ ಅತ್ತಿಗೆ. 4-5 ದಿವಸದಲ್ಲಿ ಹೋಗಿ ಬಂದು ಬಿಡ್ತೀವಿ ಅತ್ತಿಗೆ. ಇಲ್ಲ, ನೀನ್ ಏನೇ ಮಾತಾಡಿದ್ರು ನಿನ್ ಜೊತೆಗೆ ನಾನು ಇವ್ರನ್ನ ಕಳಿಸಲ್ಲ. ಆರ್ತಿ, ನಿನ್ನ ಅಭಿಪ್ರಾಯದಲ್ಲಿ ನಾನು ಯುದ್ಧಕ್ಕೆ ಹೋಗಬಾರ್ದು ಅಲ್ವೇ? ಹಾಗಲ್ಲ ರೀ, ಯಾಕಂದ್ರೆ ನಮ್ಮ ಮದುವೆ ಆದ ದಿನ ಇದು ನಮ್ಮ ಪ್ರಥಮ ರಾತ್ರಿ ರೀ. ಇಂಥ ಶುಭ ಗಳಿಗೆಯಲ್ಲಿ ನೀವು ಹೊರಗೆ ಹೋಗ್ಬಾರ್ದು ಅನ್ನೋದೇ ನನ್ನ ಆಸೆ. ಅದಕ್ಕೆ ನಾನು ಹೇಳಿದ್ದು ನೋಡಿ, ಇವತ್ತು ನೀವು ನನ್ನ ಬಿಟ್ಟು ಎಲ್ಲಿ ಹೋಗ್ಬಾರ್ದು. ಆರ್ತಿ, ಒಬ್ಬ ದೇಶ ಸೈನಿಕನ ಹೆಂಡತಿಯಾಗಿ ರಣರಂಗದಲ್ಲಿ ಯುದ್ಧ ಮಾಡಲು ಹೊರಟಿರುವ ಗಂಡನಿಗೆ ಮನೆಯಲ್ಲಿ ಹೇಳಿ ಅಂತೆ, ಅದು ನಿನ್ ಬಾಯಿಂದ ಇಂಥ ಮಾತುಗಳು ಬರ್ಬೇಕೆ? ಹುಚ್ಚಿ, ನಮ್ಮ ದೇಶವನ್ನು ಉಳಿಸೋಗೋಸ್ಕರ ಅದೆಷ್ಟು ಜನ ತಮ್ಮ ಪ್ರಾಣಗಳನ್ನ ಬಲಿದಾನ ಕೊಟ್ಟಿದ್ದಾರೆ. ಬ್ರಿಟಿಷರಿಗೆ ಬೆನ್ನು ತೋರಿಸದೆ ತಮ್ಮ ಪ್ರಾಣಗಳನ್ನ ಬಲಿದಾನ ಕೊಟ್ಟು ನಮ್ಮ ಅಭಿಮಾನವನ್ನ ಅವರಿಗೆ ಎತ್ತು ತೋರಿಸಿದ್ದೇವೆ. ಎಂದು ನಮ್ಮ ದೇಶದೊಂದಿಗೆ ಹೋರಾಡುವ ವೈರಿಗಳ ಗುಂಡೇಟಿಗೆ ಬಲಿಯಾಗಿ ಅದು ಎಷ್ಟು ಸೈನಿಕರ ರಕ್ತ ಈ ಭೂಮಿಗೆ ಬಿದ್ದು ಆ ರಕ್ತದಲ್ಲಿ ವೈರಿಗಳ ಪಾದ ಮಿಂದುವಾಗ ಸತ್ತ ಸೈನಿಕರ ಕುಟುಂಬದಲ್ಲಿ ರಕ್ತ ಕಣ್ಣೀರು ಹರಿಯುತ್ತಿರುವಾಗ ಮಾಡಿಕೊಂಡ ಹೆಂಡತಿಯ ಮಾತು ಕೇಳಿ ಈ ಹೂ ಮಂಚದಲ್ಲಿ ನಿನ್ನ ತೋಟಕ್ಕೆಯಲ್ಲಿ ನಿನ್ನ ರಸಿಕನಾಗಿ ಮಲಗಿಕೊಂಡ್ರೆ ಅನ್ನ ನೀಡಿದ ಈ ಭಾರತ ಭೂಮಿ ನನ್ನ ಮೆಚ್ಚಬಹುದೇ ಭಾರತಿ? ಸ್ವಾಮಿ, ಮರಣ ಕಂಜಿ ಮನೆಯಲ್ಲಿ ಇರೋದು ಹೇಳಿತನ. ಸತ್ಯಕ್ಕಾಗಿ ಚೋಚ್ ಗುಡ್ಡದ ಶಿವಬಸಯ್ಯನಂತೆ ವೀರ ಮರಣ ಹೊಂದುವುದು ಶಿವತನು. ಜನ್ಮ ಭೂಮಿಗಾಗಿ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಮುಂದಿಟ್ಟ ಹೆಜ್ಜೆಯನ್ನು ಮಾತ್ರ ಹಿಂದೆ ತೆಗೆಯಲಾರೆ. ಮೆಚ್ಚಿದಿರಿ, ಈ ನಿಮ್ಮ ಮಾತನ್ನು ನಾನು ಮೆಚ್ಚಿದೆ. ಒಬ್ಬ ಸೈನಿಕನಾಗಿ ಮಾಡಬೇಕಾದ ಕರ್ತವ್ಯವನ್ನೇ ನೀವು ಹೇಳ್ತಾ ಇದ್ದೀರಾ. ಸರಿ ರೀ, ನಿಮ್ಮ ಮಾತಿಗೆ ನಾನು ಮಾನ್ಯತೆ ಕೊಡ್ತೀನಿ. ಸರಿ ಭಾರತಿ, ನಾನು ದೇಶ ಪ್ರೇಮದಲ್ಲಿ ಸ್ವಲ್ಪ
ಸ್ಟ್ರಾಂಗ್ ಆಗಿ ಮಾತಾಡ್ಬಿಟ್ಟೆ. ಸಾರಿ. ನೋಡು, ಇಂದು ನಮ್ಮ ದೇಶದೊಂದಿಗೆ ಹೋರಾಡಲು ಬಂದಿರುವ ಆ ವೈರಿಗಳ ಗುಂಡೇಟಿಗೆ ಎದುರಿ ಹೇಡಿಯಾಗಿ ಮನೆಯಲ್ಲಿ ಕುಳಿತುಕೊಂಡು ನಮ್ಮ ದೇಶವನ್ನು ವೈರಿಗಳಿಗೆ ಅರ್ಪಿಸಿದ್ರೆ ಅದು ದೇಶವನ್ನು ಅರ್ಪಿಸಿದಂತಲ್ಲ ಭಾರತಿ, ಬದಲಿಗೆ ನಾವು ಹೆತ್ತ ತಾಯಿಯನ್ನೇ ವೈರಿಗಳಿಗೆ ಅರ್ಪಿಸಿದಂತೆ ಸರಿ. ಸರಿ, ಹುಟ್ಟುವುದು ಒಂದು ದಿನ, ಸಾಯುವುದು ಒಂದು ದಿನ. ಹುಟ್ಟು ಸಾವಿನ ಮಧ್ಯದಲ್ಲಿ ಬಿಟ್ಟು ಹೋಗುವ ನೆನಪು ಮಾತ್ರ ಬಹುದಿನ. ಹೋಗು ಭಾರತಿ, ಸುಟ್ಕೇಸನ್ನ ರೆಡಿ ಮಾಡ್ಕೊಂಡು ಬಾ. ಹಾ ಸುಭಾಷ್, ನಾನು 2 ನಿಮಿಷದಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಸ್ವಲ್ಪ ವೇಟ್ ಮಾಡು. ಹೋಗಿ ಬಾ ಮಂಜು. ಸರಿ ಭಾರತಿ, ನಾನು ಹೋಗ್ತೀನಿ. ಅಯ್ಯೋ ನೋಡಿ, ಹೋಗ್ತೀನಿ ಅಂತ ಹೇಳ್ಬಾರ್ದು ರೀ, ಹೋಗಿ ಬರ್ತೀನಿ ಅಂತ ಹೇಳಬೇಕು. ಆಯ್ತು ಭಾರತಿ, ನಾನು ಹೋಗಿ ಬರ್ತೀನಿ. ಸರಿ, ಹೋಗಿ ಬನ್ನಿ. ನೀವು ಬರೋವರೆಗೂ ನಿಮಗೋಸ್ಕರ ನಾನು ಕಾಯ್ತಾನೆ ಇರ್ತೀನಿ. ಆದಷ್ಟು ಬೇಗ ಯುದ್ಧ ಮುಗಿಸ್ಕೊಂಡು ನೀವು ಗೆದ್ದು ವೀರನಾಗಿ ಬರ್ಬೇಕನ್ನೋದೇ ನನ್ನ ಆಸೆ ರೀ. ವೀರನಾಗಿ ಬರ್ಬೇಕನ್ನೋದೇ ನನ್ನ ಆಸೆ. ಹೋಗಿ ಬನ್ನಿ. ನಮ್ಮ ದೇಶ ಗೆದ್ದೆ ಗೆಲ್ಲುತ್ತೆ ಭಾರತಿ, ನಾವು ಮರಳಿ ಬಂದೇ ಬರ್ತೀವಿ. ಭಾರತಿ, ನಾವು ಮರಳಿ ಬರೋದಕ್ಕೆ ಕೇವಲ 8 ದಿವಸಗಳಾಗಬಹುದು ಅಷ್ಟೇ. ಪರವಾಗಿಲ್ಲ ರೀ, 8 ದಿವಸ ಅಲ್ಲ, ನಿಮಗೋಸ್ಕರ 8 ವರ್ಷ ಕಾಯೋಕ್ಕೂ ನಾನು ಸಿದ್ಧಳಿದ್ದೀನಿ ರೀ. ನೀವು ಮರಳಿ ಬೇಗ ಬನ್ನಿ. ಬಾ ಮಂಜು, ಹೋಗೋಣ.
ಕಾರ್ಗಿಲ್ ಕಣದಲ್ಲಿ ರಣಛಣ ಕಹಳೆ ಸಿಡಿಲ ಸಿಂಹಗಳು ಜೋಡಿ ಕ್ರೂರ ತಲಿಗಂಡೆ ಗುಳ್ಳೆ ನರಿಗಂಡೆ ಅಜಾದ ತತ್ವದ ನಾಡ ಬಂದ್ರೆ ಭಸ್ಮವು ನೋಡ ಜಯ ಜಯ ಗಾಂಧಿ ಗೋಖಲೆ ಶಾಂತಿಯ ಇಂಡಿಯಾ ಇಂಡಿಯಾ ಕಣದಲ್ಲಿ ರಣಜನ ಕಾಳೆ ಸಿಡಿಲ ಸಿಂಹಗಳು ಜೋಗೆ ಕ್ರೂರ ತನಿಗಳೇ ಗುಳ್ಳೆನರಿಗಳೇ ಪ್ರಾಯ ಗರ್ಜನೆ ಸಾಗಿ ಚಿತ್ತನು ಬಿಡವೋ ಮೂಢ ಹಾಡೋ ಬುದ್ಧನ ಹಾಡ ಅಜಾದು ತತ್ವದ ನಾಡ ಬಂದ್ರೆ ಭಸ್ಮವು ನೋಡ ಜಯ ಜವಾನ್ ಸುಭಾಷ್ ಭಗತರ ಕ್ರಾಂತಿಯ ಇಂಡಿ ದೇವ ಪರಮೇಶ್ವರ, ಇಂದು ನಮ್ಮ ಯಜಮಾನರು ಈ ದೇಶಕ್ಕಾಗಿ ಹೋರಾಟ ಮಾಡಲು ಹೊರಟಿದ್ದಾರೆ. ಅವರು ಮಾಡುವ ಯುದ್ಧದಲ್ಲಿ ಜಯಶಾಲಿನಿಯಾಗಿ ಬರಲಿ ಅಂತ ಆಶೀರ್ವಾದ ಮಾಡು ಶಿವನೇ, ಆಶೀರ್ವಾದ ಮಾಡು. ರೂಪಾ ರೂಪಾ ಏ ರೂಪಾ, ಓಹೋ ನೀವಾ, ಬನ್ನಿ ಕುಳಿತುಕೊಳ್ಳಿ. ಕುಳಿತುಕೊಳ್ಳಲು ಬಂದಿಲ್ಲ ರೂಪಾ, ನೀನೊಂದು ಮೀಟ್ ಮಾಡ್ಬೇಕಂತ ಅಷ್ಟೇ ಬಂದಿರೋದು. ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಕಲಾಭವನಕ್ಕಂತೂ ಹೋಗಿದ್ದಾರೆ. ಅದು ಅಲ್ಲದೆ ನಾನು ನಿಮ್ಗೊಂದು ವಿಷಯವನ್ನು ಹೇಳೋದೇ ಮರ್ತ್ಬಿಟ್ಟಿದ್ದೆ. ಅದೆಲ್ಲ ಆಮೇಲೆ ಹೇಳ್ತೀನಿ, ಯಾಕಂದ್ರೆ ಇನ್ನೂ 1 ಗಂಟೆಯಲ್ಲಿ ಕಾರ್ ಬರ್ತದೆ. ಇವತ್ತು ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಅದಕ್ಕೋಸ್ಕರ ಈ ವಿಷಯ ನಿಮಗೆ ಹೇಳಿಲ್ಲ ಅಂತ ನೀವು ನನ್ನ ಮೇಲೆ ಕೋಪಿಸ್ಕೊಳ್ಬಾರ್ದು. ರೂಪಾ, ನಾನೆಂದಾದರೂ ನಿನ್ನ ಮೇಲೆ ಕೋಪಿಸಿಕೊಂಡಿದ್ದೇನಾ? ನೀನು ಎಲ್ಲೇ ಇರು, ಹೇಗೆ ಇರು, ಏನೇ ಮಾಡ್ತಾ ಇರು, ಪ್ರತಿ ಕ್ಷಣಕ್ಕೂ ನಿನ್ನ ಬಗ್ಗೆ ಕಾಳಜಿ ವಹಿಸ್ತಾನೇ ಇರ್ತೀನಿ. ನೀನು ಹೇಳ್ದೇ ಇದ್ರೂ ಪರವಾಗಿಲ್ಲ, ನನಗೆ ಸುದ್ದಿ ಗೊತ್ತಾಯ್ತು, ಅದಕ್ಕೆ ನಿನ್ನ ಮೀಟ್ ಆಗೋಣ ಅಂತ ಬಂದೆ. ಆಯ್ತು, ಬನ್ನಿ ಕುಳಿತುಕೊಳ್ಳಿ. ನಿಮಗೋಸ್ಕರ ಬಿಸಿ ಬಿಸಿ ಕಾಫಿ ತರ್ತೀನಿ. ಕಾಫಿ ಕುಡಿಯೋಣಂತ ಇಲ್ಲಿವರೆಗೂ ಬರಲಿಲ್ಲ ರೂಪಾ, ನಿನ್ನ ಭೇಟಿ ಆಗ್ಬೇಕಂತ ಅಷ್ಟೇ ಬಂದಿದ್ದು. ಆಯ್ತು, ಹಾಗಾದ್ರೆ ಇವತ್ತಿನ ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋದಕ್ಕಾದ್ರೂ ಬರ್ತೀರಲ್ಲ? ನೀನ್ ಮನಸ್ಸು ಮಾಡಬೇಕು. ನಾನ್ ಮನಸ್ಸು ಮಾಡ್ಬೇಕಾ? ಹೌದು, ಈ ನಲ್ಲ ಬೇಕಾದ್ರೆ ನೀನು ಇದೇ ಸ್ಥಳದಲ್ಲಿ ಮಾಡಬೇಕು. ಯಾಕಂದ್ರೆ ನನಗೆ ಅರ್ಜೆಂಟಾಗಿ ಮಡ್ರಾಸ್ಗೆ ಹೋಗಲೇಬೇಕಾಗಿದೆ. ನನ್ನ ಹತ್ರ ಸಮಯ ಕೂಡ ಇಲ್ಲ, ಇನ್ನೊಂದು ಗಂಟೆ ಅಷ್ಟೇ. ಆಯ್ತು, ನಿಮ್ಗೋಸ್ಕರ ಏನ್ ಮಾಡ್ಬೇಕು ಎಲ್ಲ ಮಾಡ್ತೀನಿ. ಹಾಗಾದ್ರೆ ನಾನು ಹಾಡ್ಬೋದಾ? ಧಾರಾಳವಾಗಿ ಹಾಡಿ. ಪ್ರೇಮ ಮದ ಮುದವನ ನೀಡುವ ಮದ ಮುದವನ ನೀಡುವ
ಬನ್ನಿ ಕಾರ್ ಬಂತು. ಆತಿನ ಬೆಳಕರತ್ಲಿ ಇದೇನು ಸಿಗತೈತೋ ಏನಿಲ್ಲ ಯಾರಿಗೆ ಗೊತ್ತು. ಅಯ್ಯಯ್ಯೋ ಯವ್ವ ನೆನ್ಸಂದ್ರಾಗ ಹುಣಸಾಳ ಗೌಡ ಬಂದಂಗ ಅವನವನೇ ಇದ್ದಾಗ ಬಂತಲ್ರಿ ಇದು ಅರ್ಧ ಮರ್ಧ ಗಂಡಸು. ಬಂತಲ್ಲ ಇವ ಇದು ಬರ್ಲಿ ಬರ್ಲಿ ಅವನವನ ಇವತ್ತು ಉಳ್ಳಾಡ್ಸಿ ಕೈ ಬಿಟ್ಟ ಕಳಿಸ್ತೀನಿ ಅದನ್ನ. दिल लगा लिया मैंने इंतजार करके दिल चुरा लिया मैंने इल्करार करके ಅಲ್ಲ ಎಂತ ಚಂದ ಹಾಡ ಹಾಡಾಕತ್ತಿದ್ದ ಅಲ್ಲಿಗೆ ಯಾಕೆ ಬಂದಿ ಅದು? ಅವ್ವ ನಾವ್ ಎಲ್ಲಿ ಹೋದ್ರ ಸರ್ಕಲ್ ಬಂದ್ ಬಿಡ್ಬೇಕು ಯಾವ್ದು ಹೋಗಂಗಿಲ್ಲ. ಚಲೋ ಕೆಲಸ ಮಾಡ್ತೀಯಾಳ ಅವ್ವ ರಂಗು ಇಲ್ಲೇದ್ಯಾ? ಬಾರ ಇಲ್ಲೇ ನಿಂತಿದ್ದೆ ನೋಡು ನಿನ್ನ ದಾರಿನ ಕಾಯಕತ್ತಿದ್ದೆ. ನಾ ಇದೀನಲ್ಲ ಹಾ ಏನ್ ಹೇಳಿದೆಯೋ ಇಲ್ಲಿ ಇದ್ದಿನಲ್ಲ ಕೆಳಗ ಒತ್ತದಕ್ಕ ಕೆಳಗ್ ಒತ್ತೊತ್ತೆ ಹಿಂಗಾಗಿಲ್ಲ. ನಾನು ದೊಡ್ಡ ಮನಸ್ಸು ಮಾಡಿ ಇದ ವಾರದಾಗ ಇದ ಮದ್ವಿ ಆಗ್ಬೇಕತ್ ಮಾಡೀನಿ. ಬಾಳ ಚಲೋ ಆತಲ್ಲ. ಏ ಹಂಗಾರ ಒಂದು ಗಂಡು ಹುಡುಕ್ಲೆ ನೋಡ್ರ ಪುರ್ರನ್ಸನ ಬಿದ್ದಾಡಿ ನಾನು ಪಕ್ಕ ಗಂಡಸನಿ ಕಣ್ಣು ತೆಗೆದು ನೋಡು. ಅಯ್ಯಯ್ಯವ್ವ ಅದು ಗಂಡಸ ಅಲ್ಲ ಗಂಡಸು ಅನ್ನದಕ್ಕ. ಇನ್ನೊಂದ್ಸಲ ಲಾಕ್ಡೌನ್ ಆಗ್ಲೇವ ಯಾರು ಗಂಡಸ ಅನ್ನೋದು ಗೊತ್ತಾಗೈತಿ. ಆತು ಹಂಗಾರ ಒಂದು ಚಲೋ ಹೆಣ್ಣು ನೋಡ್ಲ ಬ್ಯಾಡ ನಾನ ನೋಡ್ಕೊಂಡೀನಿ. ಏನ ನೋಡ್ಕೊಂಡಿ? ಇಲ್ಲೇ ಅದಾಳ ಆ ಕಡೆ ಯಾಕೆ ನೋಡಿ ತೆಗಿಟ್ಟಿ ನೀನ. ಫೋನ್ ಬರತ್ತೆ ತೋಯ್ ಬರ್ತೀನಿ ತಡಿ. ಬಾ ಇದೇನು ಪಿರುತಿ ಮಾಡೋ ಸ್ಟೈಲ ಏನು ಹುಚ್ಚಿ ಕಾಪ ಕುಸ್ತಿ ಇಡೋ ಸ್ಟೈಲ? ಏ ಹಂಗಲ್ಲದು ಈಗ ಹೊಸ್ದಾಗ್ ಪ್ರೀತಿ ಮಾಡಕತ್ತೀವಲ್ಲ ಅದಕ್ಕ ಬಳಿ ಹಿಂಗ ಹಾಕದಾಗ ಸಪ್ಪಳ ಆಗ್ಬಾರ್ದು ನೋಡು. ಸಪ್ಪಳ ಆದ್ರ ಮಂದಿ ಗೊತ್ತಾಗುತ್ತ ಅದಕ್ಕೆ ಬಳಿ ಹೆರ್ಸಿದೆ. ಅವ್ವ ಬಲೆ ಹುಚ್ಚಾರಿದು. ಕೆಲವೊಂದ್ ಬಿಡ ಹೆಣ ಎಟ್ಲಿ ಏನ ಸಪ್ಪಳ ಮಾಡ್ತಿರ್ತಾವ ನೋಡ್ಬೇಕ ನೀ. ಗಾಜು ಗೂಜು ಸಪ್ಪ ಬರೀ ಸಪ್ಪಳನ ಮಾಡ್ತಿರ್ತಾವ ನೋಡು. ಪ್ರೀತಿ ಮಾಡ್ಲಾ ಬಾರ. ಜೋಡಾಗಿದ್ದೆ ಮುಟ್ಟಲಕ್ಕೂ ಕುದುರೆ ಜಡ್ಡ ಮುಟ್ಟಲಾರ್ದ ಹೆಂಗ ಪ್ರೀತಿ ಮಾಡ್ಲಿ? ಪಕ್ಕದ ಮೇಲೆ ಪೂಲ್ ಎಲ್ಲ ರಿಮೋಟ್ ಕಂಟ್ರೋಲ್ ಮ್ಯಾಗ ನಮ್ಮ ರಿಮೋಟ್ ಕಂಟ್ರೋಲ್ ಮೇಲೆ ತಂದರ ತಾ ರಿಮೋಟ್ ಇಚ್ಚಕ್ತೀನಿ ಅದನ್ನ. ಅದೆಲ್ಲ ಉಳಿದೈತಿ. ನಿನ್ನಂತಾರ ಒಬ್ಬರ ಇಬ್ಬರ ಬರೋರು ಎಲ್ಲ ಚಾನಲ್ ಚೇಂಜ್ ಮಾಡೋರು, ಹೆಚ್ಚಿಗಾರು ಹೋಗೋರು ಎಲ್ಲ ಹಿಚ್ಚಿಗೆ ಬರೀ ಒಂದ ಬಟನ್ ಉಳ್ದೈತಿ.
ಅದು ಒಂದ ಚಾನಲ್ ಹಂಗ ಆತ National ಒಟ್ಟು ನನಗೆ Geography. ಪ್ರೀತಿ ಮಾಡ್ಕೋಬೇಕಾದ್ರೆ ಹಿಡ್ಕೊಳಕ್ ಒಂದ್ ಏನಾರ ಬೇಕು ಇಲ್ಲ ಐತಲ್ಲ ಪಕ್ಕಡ ಮೇರೆ ಪೂಲ್ ಇದ್ರಾಗ ಕೊಡು. ಒಮ್ಮೆ ಗಂಡಸ್ರ ಕಂಡಿ ಇಲ್ಲ ಬಿದ್ದಾಡಿ ಹಂಗ್ಯಾಕ ವೇಲ ಅಲ್ಲೇ ತುದಿಯಾಗ ಸ್ವಿಮ್ಮಿಂಗ್ ಆಲ ಮನೆ ಹಿಚ್ಕಾಡ್ತಾರ ಹಿಚ್ಕಾಡಬಾರ್ದು ಅಷ್ಟು ದೂರ ಬೇಗ ಅದು ತಾತ ತುದಿಯರತ್ತ ಪ್ರೀತಿ ಮಾಡೋಣ ಪ್ರೀತಿಯಲ್ಲಿ ಇರು ಸುಖ ಇರ್ಲಿಲ್ಲ ಹೂ ಅಂತೀಯ ತಾಂತೀಯ ಬಾಂತೀಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಜಲಿ ಪ್ರೀತಿಯಲ್ಲಿ ಇರು ಸುಖ ಇಲ್ಲ ಹೂ ಅಂತೀಯ ತಾಂತೀಯ ಬಾಂತೀಯ ಬಾ ಸರಿ ಆಗ್ಲಿಲ್ಲ ಆ? ಈ ಸಾಂಗ್ ನಮ್ಗೆ ಯಾಕ ಸರಿ ಆಗ್ಲಿಲ್ಲ ನಮ್ಮ ಮಂದಿದ ಒಂದ್ ಸಾಂಗ್ ಐತ ಒಟ್ಟು ಎಲ್ಲಿ ಬಂದ್ರು ನಿಮ್ ಮಂದ್ಯಾಗ ಹೋಗವನ್ನಿ ಹೌದು ಯಾವ್ದ ಯಾರಿವಳು ಸೂಜಿಗನೆ ಕೆನ್ನಿನ ಉದಾ 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 ರಾಮನಳಿ ತೋಟದಲ್ಲಿ ಜಲ್ಲನನೆ ಬಂದು ಉದಾ 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 ತಾನ್ ತೆರಿ ತಲ್ಮಸ್ತಾರ ಎಲ್ಲವೂ ಚಟ್ಟ ಅಂದ್ವವು ನಡಿ ಪ್ರೀತಿ ಮಾಡೋಣ ಬಾ ಈಗ ಪ್ರೀತಿ ಮಾಡೋಣ ಬಾ Hãy subscribe cho kênh Ghiền Mì Gõ để không bỏ lỡ
ಮಗನೇ ವಾಪಸ್ಸು ಒಂಟೋಗು ಶಿವನೇ ಬ್ಯಾಗು ಹಿಡಿ ಸೀದಾ ನಡಿ ಬೋಡು ನೋಡಿ ಬಸ್ಸು ಹಿಡಿ. ಅಕ್ಕ ತಂದ್ರೆ ಅಕ್ಕ ತನಬೇಕು, ಇಲ್ಲ ಅಂದ್ರೆ ಇಲ್ಲ ನಮಕು. ಈ ನಮ್ಮನಿ ಹೇಳಿಗೆಲ್ಲ ಕಿಡ್ದು ಕಟ್ಟನಗೆಲ್ಲ ಕಿಡಿದ್ರಿ ಏನು ಅಂತಿದ್ದಿಲ್ಲ. ಅಕ್ಕ ತಂದ್ರೆ ಅಕ್ಕ ತನಬೇಕು, ಒಲೆ ಅಂದ್ರೆ ಒಲೆ ನಮಕು. ಈ ನಮ್ಮನಿ ಹೇಳಿಗೆಲ್ಲ ಹಿಡಿದು ಕಟ್ಟನ ಕಿಡಿದ್ರಿ ಏನು ಅಂತಿದ್ದಿಲ್ಲ. ಅಕ್ಕ ತಂದ್ರೆ ಅಕ್ಕ ತನಬೇಕು, ಇಲ್ಲ ಅಂದ್ರೆ ಇಲ್ಲ ನಮಕು. ಈ ನಮ್ಮನಿ ಹೇಳಿಗೆಲ್ಲ ಕಟ್ಟೋಣ. ಅಕ್ಕ ತಂದ್ರೆ ಅಕ್ಕ ತನಬೇಕು, ಇಲ್ಲಾಂದ್ರೆ ಇಲ್ಲ ನಮಕು. ಈ ನಮ್ಮನಿ ಹೇಳಿಗೆಲ್ಲ ಕಿಡ್ದು ಕಟ್ಟನ ಕಿಡಿದ್ರಿ ಏನು ಅಂತಿದ್ದಿಲ್ಲ. ಏಸು ಬಿದ್ದು ಶಿವ ಶಿವು ಓಸೋವು ಅಕ್ಕ ತಂದ್ರ ಅಕ್ಕ ತನಬೇಕು, ಇಲ್ಲಂದ್ರೆ ಇಲ್ಲ ನಮಕು. ಈ ನಮ್ಮನಿ ಹೇಳಿಗೆಲ್ಲ ಕಟ್ಟನ ಕಿಡಿದ್ರಿಗೆಲ್ಲ ಕಿಡ್ದಿದ್ರಿ ಏನು ಅಂತಿದ್ದಿಲ್ಲ. ಅಕ್ಕ ತಂದ್ರೆ ಅಕ್ಕ ತನಬೇಕು, ಇಲ್ಲಂದ್ರೆ ಇಲ್ಲ ನಮಕು. ಈ ನಮ್ಮನಿ ಹೊಡೆದ್ರೆ ಹಂಗೆ ಹಿಡಿದು ಕಳ್ಳ ಕಟ್ಟಿದ್ರೆ ಕಟ್ಟಿಗೆ ಕಟ್ಟಿದ್ರಿ ಏನು ಅಂತಿದ್ದಿಲ್ಲ. ಎತ್ತರವಾದ ಗಿಡ ಏರಿ ಪೆಟ್ಟುಂಡಿನ ಆ ಗಿಡ ಯಾಕೆ ನೀ ಏರಕ್ ಹೋಗಿದ್ದಿ? ಗೆಳೆಯರು ಹುರುಪಾಯಿ ಕಿರಿಸ್ಬಿಟ್ರು, ಒಳ್ಳೆ ಹುಡುಗರ್ದು ಒಟ್ರು ಓಡಿ ಹೋಗಿದ್ರು. ಮತ್ತೆ ಹೆಂಗ್ ಹಿಡ್ದಿ? ನಮ್ಮ ಮನೆಗೆ ಒಂದು ನುಚ್ಚುಣಿಕೆ ತಂದು ಹಚ್ಚಿಡ್ದೀನಿ. ಒಟ್ಟು ಹೊಸವ ಮಾಡವ ಹಳೆವೇನಿಲ್ಲ. ಹಳ್ಳಿ ಯಾರು ಕೇಳಂಗಿಲ್ಲ ಈಗ. ಹೌದೌದು, ಚಲೋ ಕೆಲಸ ಮಾಡಿ ಬಿಡು. ಹಾಕತ್ತಿದ್ರೆ ಇಲ್ಲ ನಮಗೂ. ಈ ನಮ್ಮನೆ ಹೇಳಿಗೆಲ್ಲ ಕಟ್ಟ ಕಲ್ಲ ಕಟ್ಟಿದ್ರೆ ಏನೋ ಅಂತಿದ್ದಿಲ್ಲ ಅವ. ಅಯ್ಯ ಅನ್ಲೇ ಬೇಡಮ್ಮನ, ನೀನು ಸೌದತ್ತಿಗೆ ಬರವ ಇನ್ನು ಬಸ್ಸ ಮಾಡ್ಬೇಕಾಕತ್ ನಾ ಇನ್ನು. ಏನು ಒಕ್ಕಿ ಏನಿಲ್ಲ ಅಕ್ಕತ್ತಂದ್ರೆ ಅಕ್ಕ ತನಬೇಕು, ಇಲ್ಲಂದ್ರೆ ಇಲ್ಲ ನಮಗೂ. ಈ ನಮ್ಮನೆ ಹೇಳಿಗೆಲ್ಲ ಕಟ್ಟನ ಕಲ್ಲ ಕಟ್ಟಿದ್ರೆ ಏನೋ ಅಂತಿದ್ದಿಲ್ಲ. ಅಕ್ಕ ತಂದ್ರೆ ಅಕ್ಕ ತನಬೇಕು, ಇಲ್ಲಂದ್ರೆ ಇಲ್ಲ ನಮಗೂ. ಈ ನಮ್ಮನೆ ಹೇಳಿಗೆಲ್ಲ ಕಟ್ಟಿದ್ರೆ ಏನೋ ಅಂತಿದ್ದಿಲ್ಲ. ಮೊದಲನ ಎತ್ತರವಾದ ಗಿಡ ಏರಿ ಉಂಡು ಪೆಟ್ಟು ಉಣ್ಣವದಿಂದ ನಿಂತು ಹೋಗೋದು ಉಳಿತ್ ನೋಡಿ. ಈಗ ಮೊದಲ ಎತ್ತರವಾದ ಗಿಡ ಏರಿ ಪೆಟ್ಟು ಉಣ್ಣವ ಹೋಗಿ ಅದ ಗಿಡಕ್ಕೆ ಊರ್ಲಕ್ಕೋ. ಆ ಗಿಡ ಇಲ್ಲೀಗ ಏನಾತ ಕಡಿಸ್ಯಾರ. ನಾ ಏರಿ ಬಿಟ್ಟಿನಲ್ಲ. ನೀ ಏರಿದಕ್ಕೆ ಗಿಡನ ಕಡಿಸಿದ್ರ ಇಂಬ್ರಿಗೆ ಏರಿದ್ದೇನ. ಎಂತ ದರಿದ್ರದಿಲ್ಲ ನೀನು. ಏಯ್ ಬಗ್ಗಿಸ್, ನಿನಗೂ ಸೇಮ್ ಟು ಯು. ಬಗ್ಗಿಸಿ ಬಾಯ ಮನ ಕೈನ ತುರುಕ್ತೀನಿ. ಜನುಮದ ಗೆಳತಿ ಉಸಿರಿನ ಒಡತಿ ಮರೆತರೇಲಿಲ್ಲ ಬಡಿದನು ಚಿನ್ನ ನನ್ನು ಸೀರೆ ನನ್ನು ಸೀರೆ ನನ್ನು ಸೀರೆ ನನ್ನು ಸೀರೆ ಹಾಕತ್ತಂದ್ರೆ ಹಾಕತ್ತಲ್ಲ. ಈ ನಮ್ಮನೆ ಇಳಕಲ್ಲಿ ಕಟ್ಟ ಕರೆದ್ರೆ ಕಲ್ಲ ಕಡಿದ್ರೆ ಏನೋ ಅಂತಿದ್ದಿಲ್ಲ. ಏ ಹೋಗಲ್ಲ, ಹೋಗ ಹರಿಸಿದ ಉಪ್ಪಿಟ್ಟ. ನಂದು ಹರಿಸಿದ ತಿಪ್ಪುಟ್ಟನೆ ಚೆಲ್ಲೋದು ಪಿಟ್ಟ. ಹೋಗಲೇ ತೂತ ಬಿದ್ದ ಡಬರಿ. ಚಲೋ ಡಬರಿ. ಹೋಗಲೇ ಅಂಬಾಸಿಡರ್ ಗಾಡಿ. ಕ್ರೋಸರ್ ಗಾಡಿ. ಹೋಗಲೇ ಹಿಚ್ಚಡಿಯೋ ಹಳೆ ಹಿಚ್ಚಡಿಯೋ. ಚೆಂಚಲಾದೇವಿ, ನನ್ನ ಹಸ್ತಕದ ಮಸ್ತ ಮೇಲೆ ಬಿತ್ತ ನೇತಿಗಿರೋದು ನಿನ್ನ ಮೇಲೆ ಅಂದು ಸೇಡಿಟ್ಟೆ. ಒಂದು ಪ್ರಿನ್ಸಿಪಾಲರ ಮುಂದೆ ಹೊಡೆದ ಗಾಯ ಇನ್ನು ಮಾದಿಲ್ಲ. ಯಾಕಂದ್ರೆ ಇದಕ್ಕೆ ಮಲ ಮಚ್ಚಿಲ್ಲ. ನಿನ್ನ ಬಾಳಿಗೆ ಕೊಳ್ಳಿ ಇಡುವವನಿಗೆ ಘಟ ಸರ್ಪನಾಗಿ ನಾನು ನಾಳಿಗೆ ಸರ್ಪನಾಗಿ ಬರುವೆ. ಈಜಿಡಿಯ ಚಾಳಿನ ಬಿಡಂಗಿಲ್ಲ, ಅದು ಗೊತ್ತಾತ ನನಗ. ಹಾಕತ್ತಿದ್ರೆ ಹಾಕತ್ತಲ್ಲ ಮಗು, ಇಲ್ಲಂದ್ರೆ ಇಲ್ಲ ಮಗು. ಈ ನಮ್ಮನೆ ಹೇಳಿಗೆಲ್ಲ ಕಟ್ಟನ ಕರೆದಿದ್ರೆ ಹೇಳು ಅಂತಿದ್ದಿಲ್ಲ. ಮತ್ ಗಿಡ ಇರ್ತಾವ ಇನ್ನ ಸುಮ್ಮನೆ ನಿಂದ್ರಿ ಮರ. ಹೋಗಲ್ಲ ಹೋಗ. ಯಾವಾಗ
ಏನ ನೀನ ದೊಡ್ಡ ಅಂದ್ರೆ ನನ್ನ ಮದುವೆಗೆ ಎಂತೆಂತ ನಟಿಯರ್ ಬಂದಿದ್ರು ಗೊತ್ತಾ? ಅಯ್ಯೋ ಎಂತೆಂತರ ಗಂಟೆ ಬಿದ್ದಿದ್ರೆ ಕಂಬುರ್ಷನ್ ಕಂಪುರಿಯ ಬಂದಿದ್ಲು. ಯಾವ್ಯಾಕಿ ಕಂಬುರ್ಷನ್ ಕಂಪುರಿಯ. ಅಯ್ಯೋ ಏನಿನ ಬಾಯ ಬಾಚಲ್ಲ ಅದು ಕರಿಷ್ಮಾ ಕಪೂರ್. ಆಯ್ತದ ಭಾಳ ಉದ್ದಿತ್ತವ ಬಾಯಿ. ಮತ್ ಜಗಳ ಹತ್ತಿಕೇಶ ನಾನು ನುಂಗಿಲ್ಲ ಅಂದ್ರೆ ವಾಲ್ಯ ಅಂದೇನ. ಚಲೋ ಆಯ್ತು. ಮತ್ ಅಕ್ಕಿ ಸಿಕ್ಕಿದ್ಲು. ಯಾರಕ್ಕಿ? ನೇಪಾಳಿ ರೇನವ್ವ. ನೇಪಾಳಿ ರೇಣವಲ್ಲೇ ಆಕಿ ಕಣ್ಣು ಸಣ್ಣ ಇರೋದಕ್ಕೆ ಎಲ್ಲರೂ ನೇಪಾಳಿ ಅಂತಾರ. ಆಕಿ ಬದಾಮಿ ರೇಣುಕಾ. ಆಕಿನ ಬಂದಿದ್ಲು. ಆಕಿ ಮನೆ ಯಾರ ಏನ ತೊಡಿದ್ರತ್ತವ ಎಡ್ಡು ತೆಗೆದು ಬಾಯಿಗಿಟ್ಟಿದ್ಲು. ಚಪ್ಪಲ್ಲ ಅದಕ್ಕ ವಾಲ್ಯ ಅಂತ ಬಿಟ್ಟೆ. ಕೆಲಸ ಮಾಡಲ್ಲ ಆಕಿ ಬಂದಿದ್ಲು. ಮಿಯಾ ಕಲಿಪಲ್ಲ ಈಕಿ ಬಂದಿರ್ಬೇಕು ನೋಡಕ್ಕೆ. ಇನ್ನೊಬೇಕು ಯಾರಕ್ಕಿ? ಹಾ ಅವ್ರ ದೊಡ್ಡವಕ್ಕಿ. ಇಲ್ಲ ನಿಂತಾರಲ್ಲ ಮರ ಸಾಲ ಹಿಡ್ದ ಜಾನ್ಸಿನ್ಗಳು. ಸಬ್ಸ್ಕ್ರೈಬರ್ ನಿಂದು ಜಾನಿಸ್ ಸಿನ್ಸನ್ ಅಂತ. ಒಂದ್ ಕೆಲಸ ಮಾಡು, ನಿನ್ನ ದೈದಾಗ ಹಾಕೊಂಡ್ಬಿಡು ಅವ್ರನ್ನು. ಅಕ್ಕತ್ತಂದ್ರೆ ಅಕ್ಕತ್ತಲ್ಬೇಕು, ಮನೆ ಹೇಳಿಗೆಲ್ಲ ಕಟ್ಟ ಕರೆದಿದ್ರೆ ಏನು ಅಂತಿದ್ದಿಲ್ಲವಲ್ಲ. ಅಲ್ಲ ಕುಂತು ನಿಂತ್ರು ಬಾರಿ ಯಾಕೆ ನೆನಪಾಗತ್ತೈ ಸುಳ್ಳು ಹೇಳಿದೆ ಆಕೆ ಮರತೀರ ಆಕೆ ಮರತೀರ ಬೇಕೇನು ಗೆಳೆಯ ಮರಿತಾಳೆನು ಗೆಳೆಯ ಮರಿತಾಳೆನು ಗೆಳೆಯ ಆಕೆ ಮರಳಿಸಿದಾಳೆನು ಗೆಳೆಯ ಸಿತಾಳೆನು ಗೆಳೆಯ ಸಿತಾಳೆನು ಗೆಳೆಯ ಪ್ರೀತಿಯ ಪರಿವಾರ ಹಾರಿ ಹೋದ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋದ ಗೆಳೆಯ 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 ರಿಮಿಕ್ಸ್ ಗೆಳೆಯ ಪ್ರೀತಿಯ ಪರಿವಾರ ಮಾಡಿ ಹೋದ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋದ ಗೆಳೆಯ ಪ್ರೀತಿಯ ಕೌಶ ಇಲ್ಲೇ ಇತ್ತು ಗೆಳೆಯ ಪ್ರೀತಿಯ ಕೌಶ ಇಲ್ಲೇ ಇತ್ತು ಗೆಳೆಯ. ಎಲ್ಲಾದ್ರೂ ನಮ್ಮ ಸರ್ಕಲ್ಗೆ ಬಂದ್ಬಿಡ್ಬೇಕು ನಾವು. ಒಟ್ಟು ಚಲೋ ಚಲೋ ಆಡಿದ್ರೆ ಅವ್ರ ದೈದೊಳಗ ಲಾಸ್ಟಾಗ ಎಲ್ಲಿಗೆ ಬಂದ ಸಂಗಯ್ಯ ಅಂದ್ರ ಸುದ್ದಿದ್ದ ಹಾಡಕ್ಕೆ ಕೆಡಿಸ್ಬಿಟ್ರೆ ರಿಮಿಕ್ಸ್ ಅದು. ನಿಮ್ಮ ಅಪ್ಪದು ಇಲ್ಲ, ನಿಮ್ಮ ಅಣ್ಣ ಗಿರ್ಸಾಗ ರೆಮಣಪ್ಪದು. ಹಾಕತ್ತದ್ರ ಇದೇನ ಅಂತಾರಲ್ಲ ಈ ನಮ್ಮನೆ ಎಳಿಗಲ್ಲ ಕಟ್ಟನ ಕಲ್ಲ ವಕೀಲಲೇ ರಂಗು ಮಾಮ ಬಂದ. ನೀನು ಹೆಣ ಎತ್ತಿ ಡೋಂಟ್ ಟಚ್ ಮೀ. ಮುಟ್ಟು ಮುಟ್ಟು ನಾಕ ಕುದುರೆ ಜಡ್. ಅಯ್ಯೋ ಅಲ್ಲೇ ನಾ ಎಲ್ಲಿಂದ ಗಂಟು ಬಿತ್ತೇವ ನಾನು ಹಣೆ ಬರಕ್ಕಿದೆ ಅಂತೀನಿ ನಾನು. ಈಗ ರಿಚಾರ್ಜ್ ಅದೇನ ನಮಗೇನು ಡಾಕ್ ಟೈಮ್ ಇಲ್ಲ ಡಾಟ್ ಅಲ್ಲ. ಮುಟ್ಟಿ ಬಿಟ್ಟೆ ಮುಟ್ಟಿದ್ರ 6 ತಿಂಗಳು ಏನ್ ಮಾಡಿದೆ ಶಿವನೇ? ಅಯ್ಯೋ ನಾನು ಹರ್ನೆ, ನನಗೇನು ಒಬ್ರು ಇಲ್ಲ. ಎತ್ತಿಯವ್ವ ಅದಲ್ಲ ಅಲ್ಲೇನೋ ಜೋತ್ ಬಿದ್ದಿತ್ತು. ಚೀಲ ಅಲ್ಲದು ಎಲ್ಲರಿಗೆ ಚೀಲ ಹುಡ್ಕಾಕತ್ತೀನಿ ಮರ. ಅದೇಲಿ ಸಿಗತೈತಿ? ತಣ್ಣಗ ಹೋಗಿ ಗಂಟೆ ಡಾಕ್ಟರ್ನ ದವಾಖಾನೆ ಮಕ್ಕೊಂಡಿದ್ದೆ. ಮಾಮಗಳು ಒಬ್ರು ಇಬ್ರು ಸುಮ್ಮನೆ ಎಲ್ಲಿ ಅಡಿಕೆ ತೊಗೊಂಡ ಚೀಲ ಕೈ ಹಾಕಿ ಹೋಗಿಲ್ಲ. ಕೈ ಹಾಕ್ತಾರ ಸುಣ್ಣ ಎಲ್ಲಿಟ್ಟಿ ತಂಬಾಕ್ ಎಲ್ಲಿ ಒಟ್ಟಿ ಕೈ ಹಾಕಿ ಹಾಕಿ ಚೀಲ ಹರಿದ್ರು ಅಲ್ಲೇ ಡಾಕ್ಟರ್ನ ದವಾಖಾನೆಗೆ ಬಿದ್ದ. ಕೆಲಸ ಮಾಡಿ ಏನ್ ಮಾಡ್ಲಿ? ರಬ್ಬರ್ ಚೀಲ ಹೊಲಸು ಅದನ್ನ ನೆನಂಗಿಲ್ಲ. ಹೆಬ್ಬಾವಿನ ಚರ್ಮದ ಹೆಬ್ಬಾವಿನ ಚರ್ಮದ ಹೆಬ್ಬಾವಿಂದ ನೋಡು ರಾತ್ರಿ ಹೊತ್ನ ಪರಿಗಿನ ಬಿಟ್ಟಿತ್ತು. ತೊಗಲಿಂದ ಸೇಮ್ ಟು ಯು ಇಬ್ರು. ಹೋಗಲ್ಲೇ ನಿನ್ನ ಗೆಳತಿ ಸೌದತ್ತಿ ಹೋಗ್ ನಡಿ. ಬುಲಾವು ಕಾರ್ ರೆಡಿ ಮಾಡ್ತೀನಿ. ಡಾಕ್ಟರ್ ಪಟ್ಟಿ ಕೊಡ್ತಾನ ಹೋಗ್ಬಿಡುನು.
ಇನ್ನು ನಾನು ಇದನ್ನ ಬಾರಿಸ್ತೀನಿ. ಏ ಚಿಲ್ಲರ್ ಹಾಕೋತಾಳಕ್ಕೆ ನಾ ಯಾಕೆ ಬರ್ಲಿ ನೀನು ಅದ ಅಂತೀನಿ ನಾನು ಚೀಲ ಹಿಡಿಯಕ್ ನಾ ಬರ್ಬೇಕಂತ ತಾಡಿ ಮತ್ತೋಡಿ ಮತ್ತೋಡಿ ತಾಡಿ ನೋಡು ತಲೆ ಚಿಟ್ಟ ಹೋಗಲೆ ಒಳ್ಳೆ ನೋಡ್ಲಾರ್ದಂಗ ಹೋಗಲೆ ಚಿಂತಾ ಚಿಂತಾ ತಾತ ದಾರಿ ಬಿಡ್ರೋ ಮಾರ್ಯ ಒಳಗಿಳ ಬಂದಿದ್ದಲ್ಲ ವಾ ಅವನು ರಂಗುಮಮ್ಮನ ಹುಡ್ಕೊಂಡು ನಾ ಬಂದ್ರೆ ಇದು ಒಳ್ಳೆ ಗಂಟೆ ಬೈತೇವ ನಾನು ಹನೆ ಬರಕಂತೀನಿ ಮೊದಲಕ್ಕಿ ನೀವು ಮತ್ತೆ ಒಳಗಿಳಿ ಬಂತಂದ್ರೆ ಏನು ಮಾಡ್ಲಿ ಅಪ್ಪಾಜಿ ಅಯ್ಯೋ ಬೇಗ ಬನ್ನಿ ಅಪ್ಪಾಜಿ, ಯಾಕೆ ಇಷ್ಟೊಂದು ತಡ ಮಾಡ್ತಾ ಇದ್ದೀರಾ? ಏನಮ್ಮ ಇವತ್ತು ಇಷ್ಟೊಂದು ಖುಷಿ ಖುಷಿಯಾಗಿ ದೇವ್ರ ಮುಂದೆ ಪೂಜೆ ಮಾಡ್ತಾ ನಗನಾಗ್ತಾ ಇದೆಯಲ್ಲಮ್ಮ, ಏನು ವಿಶೇಷ? ಅಯ್ಯೋ ಅಪ್ಪ ನೋಡು, ಮೊದಲೇ ದೇವರಿಗೆ ನಮಸ್ಕಾರ ಮಾಡು, ಸರಿ. ಆಮೇಲೆ ಈ ಸಂತೋಷಕ್ಕೆ ಕಾರಣ ಏನು ಅಂತ ನಿನ್ಗೆ ಹೇಳ್ತೀನಿ. ಬನ್ನಿ. ಸರಿ ಬಾರಮ್ಮ. ಅಪ್ಪ ಇವತ್ತು ಊರಿಂದ ಯಾರು ಬರ್ತಿದ್ದಾರೆ ಗೊತ್ತಾ? ಯಾರು ಬರ್ತಿದ್ದಾರೆ? ಅದೇಪ್ಪ ದಿಲ್ಲಿಯಿಂದ ಅವರು ನನ್ನ ನೋಡಕ್ಕೆ ಓಡೋಡಿ ಬರ್ತಿದ್ದಾರೆ. ಆ ಸಂತೋಷಕ್ಕಾಗಿ ಈ ಪೂಜೆ ಎಲ್ಲ. ಯಾರಮ್ಮ? ಅದೇ ಅಪ್ಪ ಮಂಚೂರು ಬರ್ತಿದ್ದಾರೆ. ಅದಕ್ಕೆ ಅವ್ರಿಗೋಸ್ಕರ ಇವತ್ತು ಊಟ ಮಾಡಲ್ಲ, ನೀರ್ ಕುಡಿಯಲ್ಲ. ಅವ್ರು ಬಂದ ನಂತರ ಎಲ್ಲಾನು ಅಲ್ಲಿವರೆಗೂ ಅವ್ರಿಗೋಸ್ಕರ ಹಿಂಗೆ ಜಪ ಮಾಡ್ತಾನೆ ಕೂಳ್ತೀನಿ. ಹುಚ್ಚಮ್ಮ, ಊರಿಗೆ ಹೋದರ ವಿಷಯ ದೇವರೇ ಬಲ್ಲ ಅಂತ ಹೇಳ್ತಾರೆ. ನೋಡು, ನಿನ್ನ ಗಂಡ ಎಲ್ಲಿ ಹೋಗಿದ್ದಾನೆ ಗೊತ್ತಾ? ದೇಶದ ವಿರುದ್ಧ, ನಮ್ಮ ದೇಶದ ವಿರುದ್ಧ ಹೋರಾಡಲು, ನಮ್ಮ ದೇಶಕ್ಕಾಗಿ ಜಯ ದೊರಕಿಸಿಕೊಳ್ಳಲು ಹೋಗಿದ್ದಾನೆ ನಿನ್ನ ಗಂಡ. ಅದಕ್ಕಾಗಿ ಬರೋದು ಸ್ವಲ್ಪ ತಡವಾಗ್ಬೋದು. ದಾರಿ ಮಧ್ಯೆ ಟ್ರೈನ್ ಬೇಗ ಬಂದಿರಕ್ಕೂ ಇಲ್ಲ. ಇಲ್ಲಪ್ಪ, ಅವ್ರು ಖಂಡಿತವಾಗಿಯೂ ಇವತ್ತು ಬಂದೇ ಬರ್ತಾರೆ. ಅದಕ್ಕೆ ಅವ್ರಿಗೋಸ್ಕರ ನಾನು ಊಟ ನೀರು ಯಾವುದು ಮಾಡಲ್ಲ, ಅವ್ರು ಬಂದ ನಂತರನೇ ಮಾಡೋದು. ಅಯ್ಯೋ ಅಪ್ಪ, ಅಲ್ಲಿ ನೋಡಿ, ಆಗ ಸುಭಾಷ್ ಈ ಕಡೆ ಬರ್ತಾ ಇದ್ದಾನೆ. ಅಂದ್ರೆ ಅವ್ರು ಬರ್ತಾರಂತ. ಹಾ ಬಾಸ್ ಬಾಸ್, ಒಳ್ಳೆ ಸಮಯಕ್ಕೆ ಬಂದಿದೀಯಾ ನೋಡು. ನಿಮ್ಮನ್ನ ನೆನ್ಸುತ್ತಾ ಪೂಜೆ ಮಾಡ್ತಾ ಇದ್ದೆ. ಬನ್ನಿ, ಪ್ರಸಾದ ತಗೊಳ್ಳಿ. ಅತ್ತಿಗೆ ಯಾವ ಸಂತೋಷಕ್ಕಾಗಿ ಪ್ರಸಾದ ಸ್ವೀಕರಿಸಲಿ ಅತ್ತಿಗೆ? ಅಯ್ಯಯ್ಯೋ, ಏನು ಈಗ ಮಾತಾಡ್ತಿದೀಯಾ? ನೋಡು, ನೀವು ಯುದ್ಧ ಮುಗಿಸ್ಕೊಂಡು ಮರಳಿ ಬಂದಿದ್ದೀರಲ್ಲ, ಅದಕ್ಕೆ ಆ ಸಂತೋಷಕ್ಕಾಗಿ ಈ ಪೂಜೆ. ಎಲ್ಲಿ ನೀನು ಸ್ವೀಕಾರ ಮಾಡು. ಏನಿದು, ನೀನು ಒಬ್ಬರೇ ಬಂದಿದೆಯಲ್ಲ, ಅವರೆಲ್ಲೇ ಕಾಣಿಸ್ತಾನೆ ಇಲ್ಲ? ಓಹೋ, ಹೊರಗಡೆನೇ ಇರ್ಬೋದು ಅವರು. ಯಾಕಂದ್ರೆ ಯುದ್ಧದಲ್ಲಿ ನಾನು ಗೆದ್ದ ವೀರ ಅಂತ ಹೇಳ್ಕೊಳ್ಳೋದಕ್ಕೆ ಹೊರಗಡೆ ನಿಂತಾರಂತ ಕಾಣಿಸುತ್ತೆ. ನಾನೇ ಹೋಗಿ ಆರತಿ ಮಾಡಿ ಒಳಗಡೆ ಕರ್ಕೊಂಬರ್ಬೇಕನ್ನೋದೇ ಅವ್ರದ್ದು ಹಠ. ಅವ್ರು ಹೇಗಂತ ಅವ್ರ ಸ್ವಭಾವ ನನಗೆ ಗೊತ್ತಿಲ್ಲೇನು. ನೋಡು, ಅವ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ, ನಾನು ಅವ್ನು ಕರ್ಕೊಂಡು ಬರ್ತೀನಿ. ನೀನೇನೇ ಮಾತಾಡದೆ ಸುಮ್ಮನೆ. ಸುಭಾಷ್, ಏನಿದು? ನಾನು ಆವಾಗಿಂದ ಮಾತಾಡ್ತಾನೆ ಇದ್ದೀನಿ. ಆ ಪ್ರಸಾದನ ತಿನ್ನು ಅಂತ ಹೇಳಿದ್ರೆ ನೀನು ಸುಮ್ಮನೆ ನಿಂತಿದೆಯಲ್ಲ, ಯಾಕೆ ಮೌನವಾದೆ ಹೇಳು? ಅತ್ತಿಗೆ, ನನ್ನ ಮೌನ ನಿಮಗೆ ಅರ್ಥವಾಗದಮ್ಮ. ನಿಮಗೆ ಹೇಗೆ ಹೇಳ್ಬೇಕಂದು ತಿಳಿಯೋದಾಗಿದೆ ಅತ್ತಿಗೆ. ನನ್ನನ್ನು ಕ್ಷಮಿಸಿ ಬಿಡು ಅತ್ತಿಗೆ, ನನ್ನ ಕ್ಷಮಿಸಿ ಬಿಡು. ಸುಭಾಷ್, ಯಾಕೋ ಏನಾಯ್ತು ನಿನಗೆ? ನಿನ್ನ ಮಾತು ದುಃಖದಿಂದ ಬರ್ತಾ ಇದೆಯಲ್ಲ, ಏನಾಯ್ತು ಅಂತ ನನ್ನ ಮುಂದೆ ಹೇಳಿ ಸುಭಾಷ್. ಅತ್ತಿಗೆ, ನೀವೆಷ್ಟು ಕಣಿಕರದಿಂದ ಹೇಳಿದರು ನಿಮ್ಮ ಮಾತು ಕೇಳದೆ ಮಂಜು ನಾವು ಯುದ್ಧಕ್ಕೆ ಹೊರಟೆವು. ನಿಮಗೆ ಹೇಗೆ ಹೇಳಬೇಕು ತಿಳಿಯೋದಾಗಿದೆ ಅತ್ತಿಗೆ, ತಿಳಿಯೋದಾಗಿದೆ. ನೋಡು, ಅದೇನಾಯ್ತಂತ ಧೈರ್ಯದಿಂದ ನನ್ನ ಮುಂದೆ ಹೇಳು. ಯಾಕೆ ಚಿಂತೆ ಮಾಡ್ತಿದ್ಯಾ? ಅವರು ಹೊರಗಡೆ ನಿಂತಿದ್ದಾರೆ, ಅವ್ರನ್ನ ನಾನು ಕರ್ಕೊಂಡ್ಬರ್ತೀನಿ. ನೀನೇನಾಯ್ತಂತ ಹೇಳು. ಮಂಜು ದೇಶ ಪ್ರೇಮದಲ್ಲಿ ಮಗ್ನವಾಗಿ ಯುದ್ಧ ಮಾಡುವಾಗ ಮಂಜು ಮಂಜು, ಏನಾಯ್ತು ಮಂಜುಗೆ?
ಗುಂಡೇಟಿಗೆ ಬಲಿಯಾಗಿ ಸತ್ತನತ್ತಿಗೆ. ಸುಭಾಷ್ ಸುಭಾಷ್ ಏನ್ ಹೇಳ್ತಾ ಇದ್ಯಾ? ಮಂಜು ನನ್ ಮಂಜು ಸತ್ತೋದ. ಇಲ್ಲ ಇಲ್ಲ ಸುಭಾಷ್ ಸುಭಾಷ್ ನನ್ನ ಮಂಜಿಗೆ ಏನಾಯ್ತು ಅಂತ ಹೇಳು ಸುಭಾಷ್. ಅತ್ತಿಗೆ ಸತ್ಯವಾಗಿ ನನ್ನ ಹೆತ್ತವ್ರ ಆಣೆ ಮಾಡಿ ಹೇಳುವ ಅತ್ತಿಗೆ, ಮಂಜು ಸತ್ತು ಹೋದ ಅತ್ತಿಗೆ, ಸತ್ತು ಹೋದ. ಸತ್ತ ಸುದ್ದಿ ಪೇಪರ್ ಸಹ ಬಂದಿದೆ ಅತ್ತಿಗೆ, ಪೇಪರ್ ಸಹ ಬಂದಿದೆ. ಹಿಂದೆಲ್ಲ ನಾಳೆ ಬಟ್ಟೆಗಳೊಂದಿಗೆ ಸರ್ಕಾರದಿಂದ ಸಂದೇಶ ಕೂಡ ಬರುವುದು ಅತ್ತಿಗೆ. ದಯವಿಟ್ಟು ನನ್ನ ಅಯ್ಯೋ ದೇವ್ರೇ, ತಾಳಿ ಕಟ್ಟಿದ ಮಡದಿಯನ್ನು ಮರಳಿ ಆತುರದಿಂದ ನೋಡಿ ಬರ್ಬೇಕಂತ ಮರಳಿ ಬರುವ ನನ್ನ ಗಂಡನ ಪ್ರಾಣವನ್ನು ತೆಗೆದುಕೊಂಡೆ. ನನ್ನ ಜೀವನದ ಜ್ಯೋತಿಯನ್ನು ನಂದಿಸಿ ಬಿಟ್ಟಿಯಲ್ಲೋ ಪಾಪಿ. ಇಲ್ಲ ಇಲ್ಲ ಅಪ್ಪ, ನನ್ನವರು ಸತ್ತಿಲ್ಲ ಅಪ್ಪ. ಸುಭಾಷ ಸುಳ್ಳು ಹೇಳ್ತಾ ಇದ್ದಾನೆ ಅಪ್ಪ. ಸಮಾಧಾನ ಮಾಡಿಕೊ ಮಗಳೇ, ಸಮಾಧಾನ ಮಾಡಿಕೊ. ಸತ್ತು ಸ್ವರ್ಗದಲ್ಲಿರುವ ನಿನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗೋಕ್ಕಾದ್ರೂ ನೀನು ಧೈರ್ಯ ತಾಳ್ಬೇಕು ಮಗಳೇ. ಸಮಾಧಾನ ತಾಳು ಮಗಳೇ, ಸಮಾಧಾನ ತಾಳು. ನನಗೆ ಸಮಾಧಾನ, ನನಗೆ ಶಾಂತಿ ಎಲ್ಲಿದೆಯಪ್ಪ? ಸಮಾಧಾನ ಎಲ್ಲಿದೆಯಪ್ಪ? ನನಗೆ ಶಾಂತಿ. ನನ್ನ ಜೀವನದಲ್ಲಿ ಕಳ್ಕೋಬಾರ್ದು ವಸ್ತುವನ್ನೇ ನಾನು ಕಳ್ಕೊಂಡ ಮೇಲೆ ನನಗೆ ಎಲ್ಲಿಂದ ಬರ್ಬೇಕಪ್ಪ ಸಮಾಧಾನ? ಅಪ್ಪ ಇಲ್ಲಪ್ಪ, ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಪ್ಪ, ಎಲ್ಲ ಕಳ್ಕೊಂಡೆ. ಅವ್ರು ಸಾಯೋ ಬದ್ಲಿ ನಾನೇ ಸತ್ತೋಗಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಅವರು ಸತ್ತು ನನ್ನ ಆಸೆ ಆಕಾಂಕ್ಷೆ ನಮ್ದಿನಲ್ಲ ಸೊಟ್ಟ ಮಗ, ನೀನು ಧೈರ್ಯ ತಗೊಳ್ಳಬೇಕವ್ವ. ನಿನ್ನ ಗಂಡ ಮಂಜು ನನ್ನ ಅಳಿಯ ಯಾತಕ್ಕಾಗಿ ಸತ್ತ ಗೊತ್ತಾ? ಯಾತಕ್ಕಾಗಿ ಸತ್ತ ಗೊತ್ತಾ? ನಮ್ಮ ದೇಶದ ಜೊತೆ ವಿರುದ್ಧ ಹೋರಾಡಲು ಬಂದ ನೀಚ ಪಾಕಿಸ್ತಾನ ವಿರುದ್ಧ ಹೋರಾಡಿ ವೀರ ಮರಣವಪ್ಪಿದ್ದಾರೆ. ದೇಶದ ಭೂಪಟದಲ್ಲಿ ನನ್ನ ಅಳಿಯನ ಹೆಸರು ಅಜರಾಮರವಾಗಿ ಉಳಿದಿದೆ. ಹೌದು, ನನ್ನ ಅಳಿಯ ಸತ್ತಿಲ್ಲ, ನನ್ನ ಅಳಿಯ ಮಂಜು ಸತ್ತಿಲ್ಲ. ದೇಶದ ಭೂಪಟದಲ್ಲಿ ದೇಶ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಬರ ಕೊಟ್ಟಿದ್ದಾನೆ. ನೀನು ಅಂತ ಧೀರ ಯೋಧನ ಹೆಂಡತಿ, ಅಂತ ಧೀರ ಯೋಧನ ಹೆಂಡತಿಯಾಗಿ ಕಣ್ಣೀರು ಹಾಕುವುದಾ? ಯಾವತ್ತೂ ಅಳ್ಕೊಡ್ದು, ಯಾವತ್ತೂ ಅಳ್ಕೊಡ್ದು. ನಿನ್ನ ಗಂಡ ಮಂಜು ದೇಹದಿಂದ ದೂರವಾಗಿದ್ದಾನೆ ಹೊರತು ಅವನ ಜೀವ ಇದೇ ದೇಶದ ರಕ್ಷಣೆಗಾಗಿ ಮಿಡಿತಾ ಇದೆ. ಮಿಡಿಯುವ ನಿನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀನು ಕಣ್ಣೀರು ಹಾಕೊಡ್ದು, ಕಣ್ಣೀರು ಹಾಕೊಡ್ದು. ಈಗಪ್ಪ ಸಹಿಸ್ಕೊಳ್ಳಿ. ನನ್ನ ಜೀವನಕ್ಕೆ ಆಧಾರವಾದ ವಸ್ತುವನ್ನೇ ಕಳ್ಕೊಂಡ್ಮೇಲೆ ಕಣ್ಣೀರು ಹಾಕದೆ ನಾನು ಹೇಗೆ ಇರ್ಲಿ ಅಪ್ಪಾಜಿ? ನಾನು ಹೇಗಿರ್ಲಿ? ತಾಳ್ಬೇಕು, ತಾಳಿದವನು ಬಾಳಿಯಾನು ಅಂತ ಹೇಳ್ಯಾರ. ಮಗ ನಡೆಯುವ ಎಲ್ಲ ಹೇಳ್ತೀನಿ. ಇಲ್ಲಪ್ಪ, ಎಲ್ಲ ಕಳ್ಕೊಂಡೆ, ನಾನು ಎಲ್ಲ ಕಳ್ಕೊಂಡೆ. ಜೀವನದಲ್ಲಿ ನಾನು ಎಲ್ಲ ಕಳ್ಕೊಂಡೆ ಅಪ್ಪಾಜಿ. ಅಪ್ಪ
ನೋಡಿದ್ಯಾ? ಮುತ್ತೈದೆ ಆದ ಹೆಣ್ಣು ಮಕ್ಕಳಿಗೆ ಯಾವ ಕೆಟ್ಟ ದೃಷ್ಟಿ ತಾಕಬಾರದು ಅಂತ ದೃಷ್ಟಿ ಬಟ್ಟು ಆಗಿರುವ ಈ ನನ್ನ ಹಣೆ ಮೇಲಿರುವ ಕುಂಕುಮ ಇನ್ನು ನನ್ನಿಂದ ದೂರ ಆಗಿ ಹೋಯ್ತಪ್ಪ. ಕೈಯಲಿ ಒಂದೆಯು ನೀನು ಕಾಲರ ಎದುರಲಿ ಕುರುಡನು ನೀನು. ಅಪ್ಪ, ಮುತ್ತೈದರಿಗೆ ಮೂಗುತ್ತೆಯೇ ಶೃಂಗಾರ ಅಂತ ಮೂಗಿಗೆ ಹಾಕಿರುವ ಈ ನನ್ನ ನತ್ತು ಎಂದು ಕಳಚಿ ಹೋಯಿತಪ್ಪ ನನ್ನ ಮೂಗ. ಜಗದಲ್ಲಿ ಅಕ್ಕರೆ ಹುಡುಕಿದೆ ಇಂದು ಅವರಿಲ್ಲದೆ ನನ್ನ ಕೈಗಳಲ್ಲಿ ಬಳೆ ಇಲ್ಲದೆ ನನ್ನ ಕೈಗಳ ಎಲ್ಲ ಸ್ವಾರ್ಥವೇ ತುಂಬಿದ ಅಪ್ಪ, ಯಾವ ಕೆಟ್ಟ ಕಾಮುಕರ ಕಣ್ಣು ಮುತ್ತೈದರ ಮೇಲೆ ಬೀಳಬಾರ್ದು ಅಂತ ಈ ಮಂಗಲ ಸೂತ್ರವನ್ನು ಗೀಚಿದ ಬ್ರಹ್ಮ ಗೀಚುವ ಮುನ್ನ ಯೋಚಿಸಲೇ ಇಲ್ಲ. ಹೊನೆಯ ಮೇಲೆ ಕೆತ್ತಿದ ಮೇಲೆ ಕಿತ್ತುವರ್ಯಾರಿಲ್ಲ. ಅನುಬಂಧದ ಆಕಂದರ ಕೇಳುವರ್ಯಾಕಿಲ್ಲ. ನಾನು ಎಲ್ಲವನ್ನ ಕಳ್ಕೊಂಡೆ. ಹಿರಿಯಾಟಕ್ಕೆ ಕೊನೆಯಲ್ಲಿದೆ ಬಿರುಗಾಳಿಯೇ ಮನೆಯಲ್ಲಿದೆ ಈ ಜೀವನ ಶೂನ್ಯ. ಕಾಣದ ಕೈಯಲ್ಲಿ ಗೊಂಬೆಯು ನೀನು ಕಾಣದ ಎದುರಲಿ ಕುರುಡನು ನೀನು. ಅರ್ಥವೆಯಾಗದ ಜಗದಲ್ಲಿ ಏನು ಕರ್ಮೇಂದ್ರ, ಇಷ್ಟೊಂದು ಅರ್ಜೆಂಟಾಗಿ ಹೋಗ್ತಾ ಇದ್ರಲ್ಲ, ಎಲ್ಲಿಗೆ? ಏನಾದ್ರು ಕೆಲಸ ಇದೆಯಾ? ಸುಡ್ಗಾಡಿಗೆ ಯಾಕೆ ಬರ್ತೀಯಾ? ನೀ ಅದನ್ನೆಲ್ಲ ತಗೊಂಡು ನೀನೇನು ಮಾಡ್ತೀಯಾ? ನೀನು ಯಾಕೆ ಬಂದೆ ಅಷ್ಟೇ ಹೇಳು. ಯಾಕೆ ಇಷ್ಟೊಂದು ಕೋಪದಿಂದ ಮಾತಾಡ್ತಾ ಇದ್ದೀರಾ? ಯಾಕೆ ನನ್ನ ಮೇಲೆ ನಿಮಗೆ ಪ್ರೀತಿ ಅನ್ನೋದೇ ಇಲ್ವಾ? ಪ್ರೀತಿ ಪ್ರೇಮ ಎಲ್ಲ ಸುಟ್ಟು ಹಾಕಿ ನೀನು ಯಾಕೆ ಇಲ್ಲಿಗೆ ಬಂದೆ ಅಷ್ಟು ಹೇಳಪ್ಪ. ನಿಮ್ಮೊಂದಿಗೆ ಮುಖ್ಯವಾದ ವಿಷಯ ಹೇಳಬೇಕು ಅಂತ ನಾನು ನಿಮ್ಮನ್ನು ಕಾಣಬೇಕೆಂದು ಅರ್ಜೆಂಟಾಗಿ ಓಡೋಡಿ ಬಂದೆ, ಗೊತ್ತಾ? ಏನದು ಮುಖ್ಯವಾದ ವಿಷಯ, ಅದನ್ನು ಹೇಳು. ಈಗ ನಾನು ನಿಜವಾಗ್ಲೂ 3 ತಿಂಗಳ ಗರ್ಭಿಣಿ. ನೀನು ಗರ್ಭಿಣಿಯಾದರೆ ನಾನೇನು ಮಾಡಲಿ? ಯಾವುದಾದ್ರೂ ಆಸ್ಪತ್ರೆಗೆ ಹೋಗು, 6 ತಿಂಗಳ ತಡಿ, ಒಂದು ಮುದ್ದಾದ ಕೂಸು ಕೊಡ್ತಾರೆ. ಬೇಕಾದರೆ ಅದನ್ನು ಸಾಕು, ಇಲ್ಲದಿದ್ದರೆ ಯಾವುದಾದ್ರೂ ಕೆರೆನೋ ಬಾಯಿ ನೋಡಿ ಎಸೆದು. ಕರ್ಮೇಂದ್ರ, ಇದುವರೆಗೂ ನನ್ನ ಜೊತೆ ಪ್ರೀತಿ ಪ್ರೇಮವೆಂದು ನಾಟಕವಾಡಿದೆ ಅಲ್ಲ, ಮತ್ತೆ ನನ್ನ ಕೋಳಿಗೆ ತಾಳಿ ಕಟ್ಟಂತ ಹೇಳಿದ್ರಲ್ಲ, ಯಾಕೆ ಈಗ ನನ್ನ ಕೋಳಿಗೆ ತಾಳಿ ಕಟ್ಟೋದಿಲ್ವಾ? ತಾಳಿ ತಾಳಿ ಕಟ್ಟುವಸ್ಕೋಸ್ಕರ ನಿನ್ನ ಪ್ರೀತಿ ಮಾಡಲಿಲ್ಲ.
ಮಜಾ ಮಾಡಿ ಮಧ್ಯದಲ್ಲಿ ಕೈ ಬಿಡುದು ಅಷ್ಟೇ. ಈಗ ನೀನು ಗರ್ಭಿಣಿ. ನೀನ್ಯಾರೋ ನಾನ್ಯಾರೋ? ನನ್ನ ದಾರಿ ಅಂತೂ ನಾನು ನೋಡಿಕೊಂಡಿದ್ದೀನಿ. ನಿನ್ನ ದಾರಿ ನೀನು ನೋಡ್ಕೊಂತೀಯಾ ಪ್ಲೀಸ್? ಕಾರ್ಮೇಂದ್ರ, ನನ್ನನ್ನು ಗರ್ಭಿಣಿ ಮಾಡಿದವರು ನೀವೇ. ನೀವು ನನ್ನ ಕೊಳಗೆ ತಾಳಿ ಕಟ್ಟಲೇಬೇಕು. ಗರ್ಭಿಣಿ ಮಾಡಿದವ್ರಿಗೆಲ್ಲ ತಾಳಿ ಕಟ್ಟಬೇಕಾಗಿದ್ರೆ ಇಷ್ಟೊತ್ತಿಗೆ ಎಷ್ಟು ಹೆಂಗಸರನ್ನ ನಾನು ಹೆಂಡತಿ ಮಾಡ್ಕೊಂತಿದ್ನೋ ಹೇಳೋ. ಈ ಕರ್ಮೇಂದ್ರನ ಕಥೆಯಲ್ಲಿ ಮೋಹದ ಹೆಣ್ಣುಗಳನ್ನು ಯೌವನದ ಇರುವ ಮಾತುಗಳನ್ನು ಆಡಿ ಅವರ ಇರುವ ಅಂದವನ್ನು ಸುಖವನ್ನು ಅನುಭವಿಸಿ ಮಧ್ಯದಲ್ಲಿ ಕೈ ಬಿಡುವುದಷ್ಟೇ ಈ ಕರ್ಮೇಂದ್ರನ ನೀತಿಯಾಗಿದೆ ಹೊರತು ತಾಳಿ ಕಟ್ಟಿಸ್ಕೊಳ್ಳೋ ಯಾವ ಕಾನೂನು ಈ ಕರ್ಮೇಂದ್ರನಿಗೆ ಬಂದಿಲ್ಲ. ನಾಚಿಕೆಯಿಲ್ಲದ ನಾಯಕನೋ ನೀನು. ಇದುವರೆಗೂ ಮಮಕಾರದ ಮಾತುಗಳನ್ನು ಹೇಳಿ ಈ ಹಾಲಲ್ಲಿ ಹುಳಿ ಹಿಂಡಿದೆ ಅಲ್ಲ. ನೀನೇನು ಮನುಷ್ಯನ ಅಥವಾ ರಾಕ್ಷಸನು? ಅದಲ್ಲದೆ ಈ ದುಂಬಿಯ ಹೂವನ್ನು ಬಯಸಿ ನನ್ನ ಶೀಲವನ್ನು ಹಾಳು ಮಾಡಿ ನನ್ನನ್ನು ಕೈ ಹಿಡಿದಂತ ಮಾತು ಕೊಟ್ಟಿದೆಯಲ್ಲ. ನನ್ನ ಪಾಪ ನಿನಗೆ ತಟ್ಟದೆ ಬಿಡಲಾರದು. ಪಾಪ ಪುಣ್ಯ ಎಲ್ಲಿದೆ ನಿನ್ನ ಪಾಪ, ಎಲ್ಲಿದೆ ನಿನ್ನ ಪುಣ್ಯ? ಪಾಪ ಪುಣ್ಯದ ಮರ್ಮವೇನಾದರೂ ನೀನು ತಿಳಿದುಕೊಂಡಿದ್ದೀಯ? ಈಗಿನ ಕಾಲದಲ್ಲಿ ಒಬ್ಬರ ಕುತ್ತಿಗೆ ಹಿಚ್ಚಿಗೆ ಮತ್ತೊಬ್ಬರೇ ಬದುಕುವುದು ಮಹಾನ್ ಪುಣ್ಯ ಕೆಲಸವಾಗಿದೆ. ತಾನು ಬದುಕಿ ಮತ್ತೊಬ್ಬರನ್ನ ಬದುಕಿಸುವುದೇ ಮಹಾಪಾಪವಾಗಿದೆ. ಪಾಪ ಪುಣ್ಯವೆರಡನ್ನು ಮರೆತು ಬದುಕೋ ದಾರಿ ನೋಡ್ಕೋ. ಕರ್ಮೇಂದ್ರ, ಈ ನಿನ್ನ ಉಪದೇಶದ ಮಾತುಗಳು ನನಗೆ ಬೇಕಾಗಿಲ್ಲ. ಅದಲ್ಲದೆ ನೀನು ಮಾಡಿರುವ ಈ ಕರ್ಮವನ್ನು ಮತ್ತೊಬ್ಬರ ಕೊರಳಿಗೆ ಕಟ್ಟಲು ನನಗೆ ಮನಸ್ಸು ಸಹ ಇಲ್ಲ. ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಡು. ಧಾರಾಳವಾಗಿ ಕೇಳಬಹುದು ನಿನ್ನ ಪ್ರಶ್ನೆ. ನಿನಗೆ ಜನ್ಮ ನೀಡಿದ ತಂದೆ ಹೆಸರೇನು? ನನಗೆ ಜನ್ಮ ನೀಡಿದ ತಂದೆ ದೇವೇಂದ್ರ ಅಂತ. ಯಾಕೆ? ದೇವೇಂದ್ರ ಎನ್ನುವ ಬದಲು ಮತ್ತೊಬ್ಬರ ಹೆಸರು ಹೇಳ್ತೀಯ ನೀನು? ಮತ್ತೊಬ್ಬರ ಹೆಸರು ಹೇಳ್ಬೇಕು ಅನ್ನೋ ಪರಿಸ್ಥಿತಿ ನನಗೆ ಬಂದಿದ್ರೆ ನಾನು ಹೇಳ್ಬೇಕಾಗುತ್ತೆ ರೂಪ. ಓಹೋ, ನೀನು ದೇವೇಂದ್ರನ ಮಗನ ಮೇಲೆ ನಿನ್ನ ತಾಯಿ ರಂಬೆ ಊರ್ವಶಿ ಮೇನಕೆ ಆಗಿರ್ಬೇಕಲ್ಲ. ಅಂದಾಗಲೇ ಇಂಥ ಮಾತುಗಳು ಬರುವುದು ಸ್ವಾಭಾವಿಕ. ನಾಲ್ಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡು ರೂಪ. ಬಾಯಿಗೆ ಬಂದಂತೆ ಬೊಗಳಿದರೆ ನಿನ್ನ ದೇಹ ಮಣ್ಣು ಪಾಲಾಗಿತ್ತು. ಎಚ್ಚರ. ಮುಚ್ಚ ಬಾಯಿನ. ಇದೇ ರೀತಿ ಮಾತಾಡ್ತಾ ಇದ್ದೆಲ್ಲ. ಅಕಸ್ಮಾತ್ ನಾನು ಒಂದು ಮಾತು ಕೇಳಿದ್ರೆ ನೀನು ನಿನ್ನ ತಂದೆಗೆ ಹುಟ್ಟಿದ್ಯಾ ಅನ್ನೋದು ಏನೋ ಗ್ಯಾರಂಟಿ? ಹಾಗಾದ್ರೆ ನಿನ್ನ ಗರ್ಭಕ್ಕೆ ನಾನೇ ಅನ್ನೋದು ಏನ್ ಗ್ಯಾರಂಟಿ? ನಾನು ಕೇಳಿದ್ನಲ್ಲ, ನೀನು ನಿನ್ನ ತಂದೆಗೆ ಹುಟ್ಟಿದ್ಯಾ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ. ರೂಪ, ಅಕಸ್ಮಾತ್ವಾಗಿ ಏನಾದರೂ ಮಾತಾಡಿದ್ರೆ ಅದರ ಪರಿಣಾಮ ಚೆನ್ನಾಗಿರಲ್ಲ. ನೋಡು, ಮುಂದೆ ಒಂದಿನ ಇರುತ್ತೆ. ಗರ್ಭಿಣಿ ಆದ ತಕ್ಷಣ ನಾನೇ ಅನ್ನೋದು ಗ್ಯಾರಂಟಿ ಇಲ್ಲ. ನೋಡು, ಮಾತಾಡು. ಹುಚ್ಚ ನಾಯಿ ಅಂತಾನೆ. ಈ ನಿನ್ನ ಎಚ್ಚರದ ಮಾತುಗಳು ಕೇವಲ ನನ್ನ ಚಪ್ಪಲಿಗೆ ಸಮಾನ. ಅದಲ್ಲದೆ ನಾನೇನು ಬೀದಿ ಬೀದಿಲಿ ನೀ ತಿರುಗುವ ಹುಚ್ಚ ನಾಯಿ ಏನೋ ಅಲ್ಲ. ನೀನು ಕರ ಹುಚ್ಚ ನಾಯಿ. ನೀನು ಕಚ್ಚಿದ್ರೆ ಮೈಯೆಲ್ಲ ವಿಷ ಇರುತ್ತದೆ. ನಿನ್ನಂತ ಹುಚ್ಚ ನಾಯಿಗಳು ಈ ಭೂಮಿ ಮೇಲೆ ಬದುಕಬಾರ್ದು. ನಿನ್ನಂತ ನಾಯಿಗಳನ್ನು ಗುಂಡಕ್ಕೆ ಕೊಂಡಾಗಲೇ ನನ್ನಂತ ನಾರಿಗಳು ಈ ಭೂಮಿ ಮೇಲೆ ಬದುಕಲು ಸಾಧ್ಯ. ಏನು ಮಾಡಬಹುದು ನಿಮ್ಮಂತ ನಾರಿಯರು? ಏನು ಮಾಡಬಹುದು ನಿಮ್ಮಂತ ನಾರಿಯರನ್ನ? ನೋಡು, ನೀನು ಸಮಾಜದಿಂದ ಪಾರಾಗಿ ಹೋಗಬಹುದು, ಆದ್ರೆ ಕಾನೂನಿನ ಕಣ್ಣಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಸರ್ಕಾರದಿಂದ ನಿನಗೆ ಸರಿಯಾದ ಶಿಕ್ಷೆಯನ್ನ ಕೊಡಿಸ್ತೀನಿ. ಸರ್ಕಾರ
ಈ ನಿನ್ನ ಸರ್ಕಾರ ಒಂದು ಒಂಟಿ ಹೆಣ್ಣು ರಸ್ತೆಯಲ್ಲಿ ಸಿಕ್ಕರೆ ಅತ್ಯಾಚಾರ ಮಾಡೋ ಈ ನಿನ್ನ ಸರ್ಕಾರ ಅವ್ರನ್ನ ಬಂಧಿಸದೆ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡದೆ ರಾಜರಂತೆ ಊರಲ್ಲಿ ಮರ್ಯಾದೆ ಬಿಡ್ತಾರೆ. ಅದೇ ಪೊಲೀಸ್ ಸ್ಟೇಷನ್ ಅವರದಲ್ಲಿ ಕೊಲೆ ಮಾಡಿದ್ರು ಆ ಕೊಲೆಗಾರನ ಬಂಧಿಸಿದೆ. ಈಗ ಎಷ್ಟು ಬಂಡುಧೈರ್ಯ ಆಗಿಬಿಟ್ಟಿದೆ ಗೊತ್ತಾ ನಮ್ದು. ಕೋರ್ಟಿನ ಅವರ್ನಲ್ಲಿ ನಾವು ಮರ್ಡರ್ ಮಾಡೋಕ್ಕೆ ನಾಚಲ್ಲ. ಇಷ್ಟಿರ್ಬೇಕಾದ್ರೆ ನನ್ನ ಹತ್ರ ದುಡ್ಡಿದೆ. ದುಡ್ಡನ್ನ ಬಿಸಾಕಿ ನಾನು ನಿನ್ನ ಸರ್ಕಾರನ ಮೆಟ್ಟಿ ಬರ್ತೀನಿ, ನೆನಪಿರ್ಲಿ. ನಿಂತ್ಕರೋ. ಹಣ ಚೆಲ್ಲಿ ಪಾರಾದ್ರೂ ಕೂಡ ನೀ ನನ್ನ ಕೈಯಿಂದ ಪಾರಾಗಬೇಕಲ್ಲ. ನೀನೇನು ಮಾಡಬಲ್ಲೆ ಕರ್ಮೇಂದ್ರ? ಹಠ ಒಳ್ಳೆಯದಲ್ಲ. ಈ ರೀತಿ ಹಠ ಮಾಡೋದು ಸರಿಯೂ ಅಲ್ಲ. ಯಾಕಂದ್ರೆ ಈ ತುಂಬಿಯ ಶೀಲವನ್ನು ಹಾಳು ಮಾಡಿದ ರಾಕ್ಷಸ ನೀನು. ನೀನು ಎಷ್ಟು ಜನ ಹೆಣ್ಣ ಮಕ್ಕಳನ್ನು ನೋಡಿರ್ಬೋದು, ಆದ್ರೆ ನನ್ನಂತ ಹೆಣ್ಣನ್ನು ನೀನು ನೋಡಿಲ್ಲ. ಈ ಜನ್ಮದಲ್ಲಿ ನಿನ್ನ ಕೈಯಿಂದಲೇ ತಾಳಿ ಕಟ್ಸ್ಕೊಂಡು ಬಾತೀನಿ. ಇಲ್ಲದಿದ್ದರೆ ಈ ಕರ್ಮದ ಫಲವನ್ನು ನೀನೇ ಉಣ್ಬೇಕಾಗುತ್ತೆ. ಈ ನಿನ್ನ ಬೆದರಿಕೆ ಬಾತಿಗೆ ಬೆದರುವ ಬಪ್ಪ ನಾನಲ್ಲ. ಕರ್ಮೇಂದ್ರ ನೋಡು, ಈ ರೀತಿ ಹಠ ಮಾಡೋದು ಒಳ್ಳೆಯಲ್ಲ. ನನ್ನ ಮಾತನ್ನು ಕೇಳು. ನನ್ನ ಮಾತನ್ನು ಕೇಳಿದ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ಬೇಕಿದ್ರೆ ನಿನ್ನ ಪಾದ ಹಿಡಿದು ಬೇಡ್ಕೋತೀನಿ. ಇನ್ನು ಸರ್ಕಾರದಿಂದ ನನಗೆ ಶಿಕ್ಷೆ ಕೊಡಿಸ್ಬೇಕಾದವಳು, ನನ್ನನ್ನು ಗುಂಡಿಟ್ಟು ಕೊಳ್ಳಿಸ್ಬೇಕಾದವಳು, ಕಟ್ಟೆ ಏರಿಸ್ಬೇಕಾದವಳು ಈಗ ನನ್ನ ಕಾಲಿಗೆ ನಿನಗೊಂದು ಕಾಣಿಕೆ ಕೊಡಲೇಬೇಕಲ್ಲ ಕೃಪಾ. నేను కాలెడుతూ పెట్టుకోತೀನಿ ನನ್ನ ಮಾತನ್ನು. ಬದುಕೋ ದಾರಿ ಕಲ್ಕೋ. ಕರ್ಮೇಂದ್ರ, ನನ್ನ ಮಾತನ್ನು ಕೇಳು ಕರ್ಮೇಂದ್ರ, ಕೇಳು. ಕಾಮದ ನಾಯಿ ಅಂತವನೇ. ನಿನ್ನ ಮೋಸದ ಆಟದಲ್ಲಿ ನನ್ನ ಬಲ ತೆಗೆದುಕೊಂಡೆ ಅಲ್ಲ ಕರ್ಮೇಂದ್ರ. ನಿನ್ಗೆ ಸರಿಯಾದ ಶಿಕ್ಷೆ ಕೊಡ್ತೇ ಹೋದ್ರೆ ಹೆಣ್ಣು ಜಾತಿಗೆ ಅವಮಾನ. ಕೊನೆವರೆಗೂ ಬದುಕಬೇಕು, ನೀನೇ ಜೀವನ. ನೀನೇ ಜೀವನ. ಹಲೋ, ಭಾರತಿ, ನೀ ಕೊಟ್ಟ ಈ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ, ಬದುಕಿನಲ್ಲಿ, ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಹೊಸ ಜೀವಿಗಳು ಒಂದಾಗಿ ಸಿಹಿಯಾಗಿರಲು ಸೂಚಿಸುವ ಸಂಕೇತವೇ ನೀ ನೀಡಿದ ಈ ಹಾಲು ಸಕ್ಕರೆ. ಭಾರತಿ, ಐ ಲವ್ ಯು ಭಾರತಿ. I love you. Love you. ಮಂಜು ಯಾಕೆ ಹಿಂಗ್ ಮಾಡಿದ್ರಿ? ನನ್ನನ್ನು ಬಿಟ್ಟು ಯಾಕೆ ಬಹುದೂರ ಹೊರಟೋದ್ರಿ ಮಂಜು? ನೀವು ಏನ್ ಹೇಳಿದ್ರಿ ಭಾರತಿ? 4 ದಿವಸ ನಾನು ಮರಳಿ ಬಂದ್ಬಿಡ್ತೀನಿ, ನಿನ್ಗೋಸ್ಕರ ಮರಳಿ ಬಂದ್ಬಿಡ್ತೀನಿ ಭಾರತಿ ಅಂತ ಹೇಳಿದ್ರಲ್ಲ ಮಂಜು.
ಎಲ್ಲಿದ್ದೀರಾ ಮಂಜು? ಎಲ್ಲಿದ್ದೀರಾ ಮಂಜು? ನಿಮಗೋಸ್ಕರ 4 ದಿವಸ ಅಲ್ಲ 4 ವರ್ಷ ಕಾಯ್ತೀನಿ. 4 ಜನ್ಮ ತಾಳಿ ಬರ್ತೀನಿ, ಮರಳಿ ಬರ್ತೀರಾ? ಹೇಳಿ ಮಂಜು, ಹೇಳಿ. ಇಲ್ಲ ಮಂಜು, ನೀವು ಸತ್ತು ನನ್ನನ್ನು ಒಂಟಿಯಾಗಿ ಮಾಡಿಬಿಟ್ರಿ, ನನಗೆ ಬಂಧನ ಮಾಡಿದ್ರಿ. ಈ ಸಮಾಜದಲ್ಲಿ ನನಗೆ ಯಾರು ದಿಕ್ಕಿಲ್ಲದಂತೆ ಮಾಡಿಬಿಟ್ರಲ್ಲ ಮಂಜು. ಮಾತಾಡಿ ಮಂಜು, ಮಾತಾಡಿ. ಯಾಕೆ ಸುಮ್ಮನಿದ್ದೀರಾ? ಮಾತಾಡಿ ಮಂಜು, ಮಾತಾಡಿ. ಇಲ್ಲ, ನೀವು ಮಾತಾಡಲ್ಲ. ಯಾಕಂದ್ರೆ ಅಪ್ಪ ನನ್ನನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗಿದ್ದಾರೆ. ಅಪ್ಪ ಅವರು ಹೇಗೆ ಮಾತಾಡ್ತಿದ್ದಾರೆ? ಇಲ್ಲ ಅಪ್ಪ, ಮಂಜು ನನ್ನ ಹೃದಯದಲ್ಲಿ ಭದ್ರವಾಗಿದ್ದಾರಪ್ಪ. ಅವ್ರು ಇನ್ನು ಬದುಕಿದ್ದಾರೆ, ಅವ್ರಿಗೇನು ಆಗಲ್ಲ. ಮಗ, ದಿನ ಈ ರೀತಿ ಊಟ ನಿದ್ರೆ ಇಲ್ಲದೆ ಅಳುತ್ತ ಕೂತ್ರೆ ಸತ್ತು ಹೋದ ನಿನ್ನ ಗಂಡ ಮಂಜು ಮತ್ತೆ ಮರಳಿ ಬರ್ತಾನೇನವ? ಇದು ನಮ್ಮ ಪಾಲಿಗೆ ಬಂದ ಪಂಚಾಮೃತ ತಿಳ್ಕೊಂಡು ಧೈರ್ಯ ತಗೋಬೇಕವ. ಮಗ, ನಿನ್ನ ದುಃಖ ನೋಡಿ ನನಗೂ ಅಳು ಬರ್ತದೆಯವ. ಅಳುತ್ತ ಕೂತ್ರೆ ಪರಿಹಾರ ಸಿಗ್ಬೋದೇನವ? ಮಗ, ಒಂದಂತೂ ಸತ್ಯ, ನನ್ನ ಜೀವ ಇರುವವರೆಗೂ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀನಿ. ಬಿಡವ ಇದನ್ನ. ಹೋಗು, ಸ್ನಾನ ಮಾಡಿ ಊಟ ಮಾಡ ಹೋಗವ. ಹೋಗು ಮಗಳೇ. ನಾನು ಸ್ನಾನ ಮಾಡ್ಬೇಕಾ? ನಾನು ಊಟ ಮಾಡ್ಬೇಕಾ? ಯಾರಿಗಾಗಿ ಸ್ನಾನ ಮಾಡ್ಲಿ? ಯಾರಿಗಾಗಿ ಊಟ ಮಾಡ್ಲಿ? ಯಾವ ಸಂತೋಷಕ್ಕಾಗಿ ಭೂಮಿ ಮೇಲೆ ನಾನು ಬದುಕಲಿ? ಯಾವ ಸಂತೋಷಕ್ಕಾಗಿ ಬದುಕಲಿ? ನನ್ನ ಜೀವನದಲ್ಲಿ ಏನು ಕಳ್ಕೊಬಾರ್ದಿತ್ತು ಅದನ್ನೇ ನಾನು ಕಳ್ಕೊಂಡ್ಬಿಟ್ಟೆ ಅಪ್ಪಾಜಿ. ಅದನ್ನೇ ನಾನು ಕಳ್ಕೊಂಡೆ. ಇಲ್ಲಪ್ಪ, ನನಗೆ ಯಾವ ಊಟನೂ ಬೇಡ, ಯಾವ ಸ್ನಾನನೂ ಬೇಡ. ಯಾಕಂದ್ರೆ ಸತ್ತು ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ಕೊನೆಯವರೆಗೂ ಅವ್ರ ನೆನಪಲ್ಲಿ ನಾನು ಕೊರಗಿ ಕೊರಗಿ ಸಾಯುವಂತೆ ಮಾಡಿಬಿಟ್ರಪ್ಪ ನನ್ನ ಮಂಜು. ಸಾಯುವಂತೆ ಮಾಡಿ. ಮಗ, ಸಾವು ಯಾರ ಸ್ವಾದಿಂದಲೂ ಇಲ್ಲ ಮಗಳೇ. ಅದು ಶಿವನಿಚ್ಛೆ. ಶಿವ ಕರೆದಾಗ ನಾವೆಲ್ಲರೂ ಹೋಗಲೇಬೇಕು. ಮಗ, ಸಾವು ಜಗತ್ತಲ್ಲಿ ಯಾರ ಮನೆಯಲ್ಲಿಲ್ಲ ಹೇಳು? ಅದಕ್ಕೆ ಬಲ್ಲವರೊಂದು ಮಾತು ಹೇಳ್ತಾರೆ, ಸಾವಿಲ್ಲದ ಮನೆಯ ಸಾಸಿವೆ ಕಾಳು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಸಾಸಿವೆ ಕಾಳು ಎಲ್ಲರ ಮನೆಯಲ್ಲೂ ಇದೆ, ಹಾಗೆ ಸಾವು ಎಲ್ಲ ಮನೆಯಲ್ಲೂ ಕಟ್ಟಿಟ್ಟ ಬುತ್ತಿ ಮಗಳೇ. ಆಗಿ ಹೋದದನ್ನು ಮರೆತು ಮುಂದೆ ಬಾಳೋದನ್ನು ನಿಲ್ಲಿಸಬೇಕು. ಅದು ಮನುಷ್ಯನ ಜೀವನ ಮಗಳೇ, ಅದು ನಿಜವಾದ ಧರ್ಮ. ನಿಜ ಅಪ್ಪ, ನೀನು ಹೇಳೋ ಮಾತು ನಿಜ. ಆದರೆ ನನ್ನ ಬದುಕು ಇಷ್ಟು ಬೇಗ ಬದಲಾಗತ್ತಂತ ನಾನು ಕನಸು ಮನಸ್ಸಲ್ಲಿ ಕೂಡ ನೆನೆಸಿರ್ಲಿಲ್ಲ ಅಪ್ಪಾಜಿ. ಯಾವ ಜನ್ಮದಲ್ಲಿ ಯಾವ ಗಂಡ ಹೆಂಡತಿಗೆ ನಾನು ಮೋಸ ಮಾಡಿದ್ನು ಅದು ಈ ಜನ್ಮದಲ್ಲಿ ನನಗೆ ಶತ್ರುವಾಗಿ ಕಾಡ್ತಾ ಇದೆ ಅಪ್ಪ, ಶತ್ರುವಾಗಿ ಕಾಡ್ತಾ ಇದೆ. ಅವತ್ತು ನನಗೆ ಎಷ್ಟು ಪಡ್ಕೊಂಡೆ. ಬೇಡರಿ, ಇವತ್ತೊಂದಿನ ಹೋಗ್ಬೇಡ್ರಿ ಅಂತ ನಾನು ಬೇಡ್ಕೊಂಡೆ ಅಪ್ಪಾಜಿ. ಆದ್ರೆ ದೇಶದ ಮೇಲಿರುವ ಪ್ರೇಮ ಅಭಿಮಾನದ ಮುಂದೆ ಈ ಪತಿ ಸತಿಯ ಪ್ರೇಮ ಎಂತದ್ದು ಅಂತ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ಅಪ್ಪಾಜಿ. ಈ ಹೆಂಡತಿಯ ಪ್ರೇಮ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ಮಗ, ಹೊತ್ತು ಹೋಗಿದೆ, ಮಾತು ಮುಗಿದಿದೆ. ಹೋದ ಹೊತ್ತನ್ನ ಮರಳಿ ಕರೆದರೆ ಮತ್ತೆ ಬರಲಾರ್ದಮ್ಮ ಹೊತ್ತು. ಮುಂದೆ ಬದುಕುವ ದಾರಿ ನೋಡಬೇಕು, ಅದರಲ್ಲಿ ನಿನ್ನ ವಿಚಾರ ಬರಲಿ. ನೋಡಮ್ಮ, ನನ್ನ ಸ್ವಲ್ಪ ಪ್ಯಾಟಿ ಕಡಿ ಕೆಲಸ ಇದೆ, ಕೈ ಮುಗಿದು ಕೇಳ್ಕೊತೀನಿ. ಮಾಡೋದಮ್ಮ, ಹೋಗು. ನಾನು ಬೇಗ ಬರ್ತೀನಿ.
ಭಾರತಿ, ಓ ಭಾರತಿ, ಭಾರತಿ. ಯಾರು? ಓಹೋ, ನೀವಾ? ಏನಿದು, ನಮ್ಮ ಮನೆವರೆಗೂ ನಿಮ್ಮ ಆಗಮನ ಆಗಿದೆಯಲ್ಲ, ಯಾಕೆ ಅಂತ ಕೇಳ್ಬೋದಾ? ಪಾಪ ನಿನ್ನ ವಿಷಯ ಕೇಳಿ ತುಂಬ ಮನಸ್ಸಿಗೆ ಕೆಟ್ಟ ಅನ್ನಿಸ್ತು ಭಾರತಿ. ಆ ದೇವರು ಪಾಪ ನಿನಗೆ ಇಂಥ ಅನ್ಯಾಯ ಮಾಡಬಾರ್ದಾಗಿತ್ತು. ಗಂಡನ ಕಳಿಸ್ಕೊಳ್ಳೋ ವಯಸ್ಸು ಕೂಡ ನಿಂದಾಗಿರಲಿಲ್ಲ. ಆ ದೇವರು ನಿನ್ನ ಬಾಳಲ್ಲಿ ತುಂಬ ವಿಧಿ ಆಟ ಆಡಿಬಿಟ್ಟ ಭಾರತಿ. ನನಗಿದನ್ನೆಲ್ಲ ನೋಡಿ ದುಃಖ ಬರ್ತಿದೆ ಭಾರತಿ. ಹೋಗ್ಲಿ ಬಿಡಿ, ನನ್ನ ಪರಿಸ್ಥಿತಿ ನೋಡಿ ಯಾರು ದುಃಖ ಪಡಬೇಕಾಗಿಲ್ಲ. ಯಾಕಂದ್ರೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತೆ. ನನ್ನ ಪಾಲಿಗೆ ಬಂದಿದ್ದನ್ನ ನಾನು ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಆದರೂ ಇಲ್ಲಿವರೆಗೂ ಬಂದು ನನ್ನ ಯೋಗಕ್ಷೇಮವನ್ನು ಉಪಯೋಗ ಮಾಡ್ತಿದ್ರಿ ಅಂದಾಗ ನೀವು ನಮ್ಮವರೇ. ಬನ್ನಿ ಕುಳಿತುಕೊಳ್ಳಿ, ಕಾಫಿ ತರ್ತೀನಿ, ಕುಡ್ಕೊಂಡು ಹೋಗಿ. ಕಾಫಿ ಕುಡಿಯೋನಂತ ಇಲ್ಲಿವರೆಗೂ ಬರಲಿಲ್ಲ ಭಾರತಿ. ಈ ನಿನ್ನ ಕಷ್ಟದ ವಿಷಯದಲ್ಲಿ ಕಾಫಿ ಕುಡಿಯೋದು ಸರಿಯಲ್ಲ. ನಿನಗೊಂದು ಸಂತೋಷದ ವಿಷಯ ಹೇಳಲು ಇಲ್ಲಿವರೆಗೆ ಬಂದಿದ್ದೆ. ನನ್ನ ಮಾತನ್ನು ನೀನು ನಂಬ್ತೀಯ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಿನಗಾಗಿ ನನಗಾಗಿ ಉಪಕಾರ ಮಾಡಲು ನಾನು ಇಲ್ಲಿವರೆಗೆ ಬಂದಿದ್ದೇನೆ ಭಾರತಿ. ಅಯ್ಯೋ ದೇವ್ರಿ, ಇಲ್ಲಿವರೆಗೂ ನಮಗಾಗಿ ನೀವು ಉಪಕಾರ ಮಾಡಲು ಬಂದಿದ್ದೀರಿ ಅಂದಾಗ ನಿಜವಾಗ್ಲೂ ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ. ಬರೀ ಬಾಯಿ ಮಾತಿನಿಂದ ಪುಣ್ಯಾತ್ಮನಾಗಲಾರೇ ಭಾರತಿ. ನೀನು ಕೇಳಿದಷ್ಟು ಹಣ ಕೊಡ್ತೀನಿ, ಚಿನ್ನ ಕೊಡ್ತೀನಿ, ನೀ ಹೇಳಿದಂಥ ಅರಮನೆ ಕಟ್ಟಿಸಿ ಕೊಡ್ತೀನಿ. ನೀ ಎಲ್ಲ ಕಷ್ಟಗಳನ್ನು ಮರೆತು ಮಹಾರಾಣಿಯಾಗಿ ನನ್ನ ಕಾರಿನಲ್ಲಿ ಮರಿಬೋದು. ಆದರೆ ಒಂದು ಕಂಡೀಷನ್ ಭಾರತಿ. ಅಯ್ಯೋ ದೇವ್ರೇ, ಕರ್ಮೇಂದ್ರ ಅವರೇ, ನೀವು ತಪ್ಪಾಗಿ ಮಾತಾಡ್ತಿದ್ದೀರೇನೋ ಅಂತ ಅನ್ಸುತ್ತೆ. ನೋಡಿ, ಹಣ, ಆಸ್ತಿ, ಅಂತಸ್ತು ನನ್ನ ಗಂಡನಿಂದ ಎಲ್ಲ ನನಗೆ ದೊರೆತಿದೆ. ಆದರೆ ನನಗೆ ಯಾವುದು ಕಮ್ಮಿ ಇಲ್ಲ. ಆದರೆ ತಾವಿಲ್ಲಿಗೆ ಬಂದ ಕಾರಣ ಏನು ಅಂತ ಹೇಳಿದರೆ ಅಷ್ಟೇ ಸಾಕು. ನಾನು ಬಂದ ಕಾರಣ ನಿನಗೆ ಚೆನ್ನಾಗಿ ತಿಳಿದುಕೋ ಭಾರತಿ. ಅನ್ನ ಹಳಸು ಮುನ್ನವೇ ತಿನ್ನಬೇಕು, ಭೂಮಿ ಹದ ಇದ್ದಾಗಲೇ ಬಿತ್ತಬೇಕು, ಗಾಳಿ ಬಿಟ್ಟಾಗಲೇ ತುರ್ಕೋಬೇಕು, ಹೆಣ್ಣಿಗೆ ಯೌವನ ಸೌಂದರ್ಯ ಇದ್ದಾಗಲೇ ಸುಖ ಪಡಬೇಕು ಭಾರತಿ. ಕರ್ಮೇಂದ್ರ ಅಂದ್ರೆ ನೀ ಹೇಳುವ ಮಾತಿನ ಅರ್ಥ ನನ್ನ ಮಾತಿನ ಅರ್ಥ ನನಗೆ ಗೊತ್ತಾಗಲಿಲ್ಲ ಅನಿಸುತ್ತೆ ಭಾರತಿ. ತುಂಬಿ ತುಳುಕಿ ನಿಂತ ಈ ನಿನ್ನ ಯೌವನದ ಹದವನ್ನು ಸುಮ್ಮನೆ ವ್ಯರ್ಥ ಮಾಡಬೇಡ. ಸತ್ತು ಹೋದ ನಿನ್ನ ಗಂಡ ಅಂತೂ ಮತ್ತೆ ಹುಟ್ಟಿ ಬರಲಾರು. ನಿನ್ನ ಅಂದಕ್ಕೆ ಮರಳಾಗಿ ನಿನ್ನಲ್ಲಿಗೆ ಬಂದಿರುವ ಈ ಮನ್ಮಥನು ಒಂದೇ ಒಂದು ಸಲ ನನ್ನ ತೋಳು ತಕ್ಕೆಯಲ್ಲಿ ಸರಸವಾಡಿ ನಿನ್ನ ಯೌವನವನ್ನು ಸಾರ್ಥಕಪಡಿಸಿ ಇಟ್ಕೊಂಡು ಮಾತನಾಡು. ಕೋಗಿಲೆ ರೆಕ್ಕೆ ಕಳೆದುಕೊಂಡ ಮಾತ್ರಕ್ಕೆ ಅದರ ಕಂಠ ಯಾವತ್ತೂ ಬದಲಾಗೋದಿಲ್ಲ. ನಾನು ವಿಧಿವೆ ಅಂತ ಅಹಂಕಾರದಿಂದ ನೀನೇನಾದ್ರೂ ಮಾತಾಡಲು ಬಂದಿದ್ದಾದ್ರೆ ಸುಮ್ಮನೆ ಹೋದ್ರೆ ಸರಿ, ಇಲ್ಲಂದ್ರೆ ನಾನೇ ನಿನ್ನ ಕೊಂದಾಕ್ಬೇಕಾಗುತ್ತೆ. ಕೊಲೆ ಕೊಲೆ ಕೊಲೆ. ಕರ್ಮೇಂದ್ರನ ಕೊಲೆ ಸಾಧವಿಲ್ಲ ಭಾರತಿ. ಬರೀ 4 ಗೋಡೆ ಮಧ್ಯೆ ನನ್ನ ಭಾವಚಿತ್ರವನ್ನು ನೇತು ಹಾಕಿ ಬರೀ ನನ್ನ ಭಾವಚಿತ್ರಕ್ಕೆ ಗುಂಡಿಟ್ಟು ಹೊಡೆಯುವಂತ ಹೇಳುವಷ್ಟು ಧೈರ್ಯ ಯಾವಂಗೂ ಬಂದಿಲ್ಲ ಈ ಸಮಾಜದಲ್ಲಿ. ಅಂದಾಗ ಗಂಡನ್ನೇ ಕಳ್ಕೊಂಡ ಈ ಕೆಚ್ಚಿತ ಮುಂಡೆ ಮುಂಡೆ ನಿನಗೆಲ್ಲಿಂದ ಬರಬೇಕೆ?
ಸಾಕ್ಷಾತ್ ಶಿವನೇ, ಆ ಸಾಕ್ಷಾತ್ ಶಿವನೇ ನಿನ್ನ ಗಂಡನ್ನ ತಾಳಿ ಕಟ್ಟಿದ ನಿನ್ನ ಗಂಡನನ್ನು ಕಿತ್ತಿಕೊಂಡು ನಿನ್ನ ಸಂಗಾತಿಯಾಗಲು ನನ್ನನ್ನು ನಿನ್ನಲ್ಲಿಗೆ ಕಳಿಸಿದ್ದಾನೆ. ಸಂಪರ್ಕಿಸು ಒಮ್ಮೆ. ಮುಚ್ಚ ನಿನ್ನ ಬಾಯಿನ. ನನ್ನ ಗಂಡನ ಹೆಸರು ನಿನ್ನ ಬಾಯಲ್ಲಿ ಬರೋದಕ್ಕೂ ಕೂಡ ಯೋಗ್ಯತೆ ಇಲ್ಲದವನು ನೀನು. ಗಂಡಸು ಅಂದ್ರೆ ಯಾರು ಗೊತ್ತಾ? ಹೆಂಡತಿ ಮಕ್ಕಳನ್ನು ಲೆಕ್ಕಿಸದೆ ದೇಶಕ್ಕಾಗಿ ಹೋರಾಟ ಮಾಡಿ ಪ್ರಾಣವನ್ನು ತ್ಯಾಗ ಮಾಡಿದನಲ್ಲ, ನಿಜವಾದ ಗಂಡಸು ಅಂದ್ರೆ ವೀರ. ನನ್ನ ಗಂಡ ಕಳ. ಆದರೆ ಒಂಟಿಯಾಗಿರುವ ಅಬಲೆಯ ಮನೆಗೆ ಬಂದು ಅವಳ ಮೇಲೆ ಅತ್ಯಾಚಾರ ಮಾಡಲು ಬಂದಿದೆಯಲ್ಲ, ನೀನ್ಯಾವ ಗಂಡಸು ರಣ ಹೇಳಿ. ಪ್ರತಿಯೊಬ್ಬ ಕಳ್ಳನಾಯಕನು ಕೆಟ್ಟವನಾಗಿರಲ್ಲ ಭಾರತಿ. ಸಮಯ ಸಂದರ್ಭಕ್ಕೆ ಕೆಟ್ಟವನಾಗಬೇಕಾಗಿತ್ತು, ಕೆಟ್ಟವನಾದೆ. ಮನ ಬಂದಂತೆ ಬೊಗಳಿದರೆ ನಿನ್ನ ದೇಹವನ್ನು ಬಲಾತ್ಕಾರವಾಗಿ ಉಳ್ಬೇಕಾಗತ್ತೆ. ನಿನ್ನ ಅಂದ ಚಂದದಲ್ಲಿರುವ ಯೌವನದ ಅಂಗಳದಲ್ಲಿ ಮಂಗನಾಗಿ ಹಾಳು ಮಾಡಿ. ಆದರೂ ಏನು ಹೇಳು ಭಾರತಿ, ನೀನು ವಿಧವೆಯಾದರೂ ನನ್ನ ಪಾಲಿಗೆ ಅಪರಂಜಿ. ಆ ಪವಿತ್ರ ಪಾತ್ರೆಯಲ್ಲಿಟ್ಟ ಹಾಲು ಕಣೆ ನೀನು. ಕತ್ತೆ ಪವಿತ್ರವಾದ ಹಾಲು ಕುಡಿದರೆ ಕುಡಿಸಬಹುದಿತ್ತು. ತಿಪ್ಪೆಯಲ್ಲಿ ಬಿದ್ದ ಕಸ ತಿಂದು ಬದುಕುವ ಕತ್ತೆಗೆ ಏಕೆ ಬೇಕು ಪವಿತ್ರವಾದ ಹಾಲು? ಕಸದಂತಿರುವ ವೇಶ್ಯರ ಹತ್ರ ಹೋಗುವುದೇ ನಿನಗೆ ಯೋಗ್ಯವಾದಿತ್ತು. ಏ ಕರ್ಮೇಂದ್ರ, ಕಿರ್ಚಿಕೊಂಡ್ರೆ ಇಲ್ಲಿ ನಿನ್ನ ಕಿವಿಗೊಟ್ಟು ಕೇಳುವರು ಯಾರು ಇಲ್ಲ. ಹೊರಟು ಹೋಗಲು ಇಲ್ಲಿಗೆ ಬಂದಿದ್ರೆ ನಿನ್ನೊಂದಿಗೆ ವಿರಸದ ಮಾತು ಮಾತಾಡ್ತಿರಲಿಲ್ಲ ಭಾರತಿ. ಬೆಂಕಿ ಮುಟ್ಕೊಂಡು ಸುಟ್ಕೊಂಡು ಹೋಗ್ತೀಯ ಕರ್ಮೇಂದ್ರ? ಬೆಂಕಿ? ನೀನು ಬೆಂಕಿ ಆದ್ರೆ ನಾನು ನೀರು ಕಣೆ. ಕರ್ಮೇಂದ್ರ, ಮರ್ಯಾದೆಯಿಂದ ಹೇಳಿದ್ರೆ ಕೇಳೋ ಮನುಷ್ಯ ನೀನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಯಾಕಂದ್ರೆ ಕತ್ತೆ ಲತ್ತೆ ಪೆಟ್ಟು ತಿಂದಾಗ ಮಾತ್ರ ಬುದ್ಧಿ ಬರೋದು. ಕೆನ್ನೆಗೆ ಬಾರಿಸಿದ ಹೆಣ್ಣನ್ನು ಮುಟ್ಟದೆ ಹೋದ್ರೆ ನನ್ನಂತ ಗಂಡ ಜಾತಿಗೆ ಅವಮಾನ ಕಣೆ. ಎಂತ ದುಷ್ಟರು ನೀನು! ನೀನೊಬ್ಬ ನನ್ನ ಮಗ ಅಂತ ತಿಳ್ಕೊಂಡು ನನ್ನ ಮನೆಯಲ್ಲಿ ನಿನಗೆ ಪ್ರವೇಶ ಕೊಟ್ಟೆ. ಉಪ್ಪು ಉಂಡರ ಮನೆಗೆ ದ್ರೋಹ ಬಗೆಯೋ ದ್ರೋಹ. ಹೊರಟೋಗಿ ಇಲ್ಲಿಂದ, ಹೊರಟೋಗು ನನ್ನ ಮನೆಯಿಂದ. ಐ ಸೇ ಯು ಗೆಟ್ ಬದುಕು ಹೇಗಾಯ್ತಂತ ನೋಡ್ದೇನಪ್ಪ. ಇಲ್ಲಪ್ಪ, ಇಷ್ಟೆಲ್ಲ ಆದ್ಮೇಲೆ ನಾನು ನಿನ್ನ ಬದುಕಬಾರ್ದು ಅಪ್ಪ, ನಾನು ನಿನ್ನ ಬದುಕಬಾರ್ದು. ಮಗ, ಈ ಸಮಾಜದಲ್ಲಿ ಒಂಟಿ ಹೆಣ್ಣು ಅವಳ ಮೇಲೆ ಯಾವ ರೀತಿ ಬಲಾತ್ಕಾರ ಆಗುತ್ತೆ ಅಂತ ನಿಂದು ಬಳಿ ಗೊತ್ತಾಯ್ತು. ಮಗ, ನಾನಿದ್ದಾಗಲೇ ನಿನ್ನ ಮೇಲೆ ಇಷ್ಟೊಂದು ಬಲಾತ್ಕಾರ ಆಗುವಾಗ ನಾಳೆ ನನ್ನ ಸತ್ ಮೇಲೆ ನಿನಗೆ ಯಾರೋ ಆಗತ್ತೆ. ಮಗ, ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನೀ ನನ್ನ ಮಾತನ್ನು ನಡೆಸ್ಕೊಳ್ಳೇಬೇಕು ಮಗಳೇ, ನಡೆಸ್ಕೊಳ್ಳೇಬೇಕು. ಹೇಳಪ್ಪ, ಅದು ಯಾವ ಮಾತಂತ ಹೇಳು. ಯಾಕಂದ್ರೆ ತಾಯಿಯನ್ನು ಕಳೆದುಕೊಂಡು ಅನಾಥಳಾದ ನನಗೆ ತಂದೆ ನೀವಾಗಿ, ತಾಯಿ ನೀವಾಗಿ,
ನಾನು ಬೇಡಿದ್ದನ್ನೆಲ್ಲ ಹೊರ ಕೊಡಿಸುವ ದೇವರು ನೀವಾಗಿದ್ದೀರಪ್ಪ ನನ್ನ ಪಾಲಿಗೆ. ನೀವು ಹೇಳುವ ಮಾತು ನಡೆಸಿಕೊಡುವುದರಿಂದ ಅದರಿಂದ ನಿಮಗೆ ಸಂತೋಷ ಸಿಗುವುದಾದ್ರೆ ಖಂಡಿತ ನಾನು ಈ ಮಾತನ್ನು ನಡೆಸಿಕೊಡ್ತೀನಿ. ಹೇಳಪ್ಪಾಜಿ, ಅದು ಯಾವ ಮಾತಂತ? ನೋಡವ್ವ, ನಂದಂತರೂ ವಯಸ್ಸು ಮುಗಿದೋಯ್ತು. ನನಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಪ್ಪ, ಹೌದವ್ವ, ನನ್ನ ಸತ್ತ ಮೇಲೆ ನಿನ್ನ ನೋಡ್ಕೊಳ್ಳೋರು ಯಾರು? ಅದಕ್ಕಾಗಿ ನಾನೊಂದು ತೀರ್ಮಾನ ತೆಗೆದುಕೊಂಡಿದ್ದೀನಿ. ನಾನು ಮಾತನ್ನು ನಡೆಸ್ಕೊಡ್ತೀಯ ಮಗಳೇ? ಅಪ್ಪ, ಇಲ್ಲ ಅಂತ ಯಾವತ್ತೂ ಹೇಳಲ್ಲ. ನಿಮ್ಮ ಮಾತನ್ನ ಖಂಡಿತ ನಡೆಸ್ಕೊಡ್ತೀನಿ ಹಾಗಾದ್ರೆ ಅಪ್ಪಾಜಿ. ವಚನ ಕೊಡ್ತೀಯಾ? ಸರಿ ಅಪ್ಪಾಜಿ, ಅದೇನಂತ ಹೇಳಿ. ಹಾಗಾದ್ರೆ ನೀನು ಹೇಳಿ ಅಪ್ಪಾಜಿ. ನೀನು ಮತ್ತೊಂದು ಮದುವೆ ಮಾಡ್ಬೇಕು. ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಮಗಳೇ, ಬೇರೆ ದಾರಿ ಇಲ್ಲ. ಇಲ್ಲಪ್ಪ, ಇಲ್ಲ. ಎಂತ ಕಠಿಣ ಪರಿಸ್ಥಿತಿಗೆ ನನಗೆ ತಂದೊಡ್ಡಿದ್ದೀರಪ್ಪ. ಬೇಡಪ್ಪ, ಬೇಡ. ದಯವಿಟ್ಟು ಇಂಥ ಮಾತುಗಳನ್ನು ಮಾತ್ರ ಕೇಳಬೇಡಿ. ಯಾಕಂದ್ರೆ ಮಂಜು ನನ್ನ ಬಿಟ್ಟು ನನ್ನ ಮನಸ್ಸಲ್ಲಿ ಯಾವ ಗಂಡಸರನ್ನು ಕೂಡ ನನ್ನ ಕಣ್ಣೆತ್ತಿ ನೋಡೋದಿಲ್ಲ ಅಂತ ಮಂಜುಗೆ ನಾನು ಮಾತು ಕೊಟ್ಟಿದ್ದೀನಿ ಅಪ್ಪಾಜಿ. ದಯವಿಟ್ಟು ಇದನ್ನ ಮಾತ್ರ ನನ್ನಿಂದ ಸಾಧ್ಯ ಇಲ್ಲ ಅಪ್ಪಾಜಿ, ನನ್ನಿಂದ ಸಾಧ್ಯ ಇಲ್ಲ. ಮಗಳೇ, ನನ್ನ ಮಾತಿನಿಗಿಂತ ನಿನ್ನ ಹಠವೇ ನಿನಗೆ ಜಾಸ್ತಿ ಆಗಿದ್ದಾರೆ. ನನಗೊಂದು ದೊಡ್ಡ ವಿಷಯ ಕೊಟ್ಬಿಡವ, ನಿನ್ನ ಕಣ್ಣು ಮುಂದೆ ಸಂತೋಷವಾಗಿ ಸತ್ತು ಹೋಗ್ತೀನಿ. ಅಪ್ಪ, ಹೌದವ್ವ, ಹೆತ್ತವರು ತಮ್ಮ ಮಕ್ಕಳಿಗಾಗಿ ಹಿತವನ್ನೇ ಬಯಸುತ್ತಾರೆ ಹೊರತು ಹೀನಕ್ಕಾಗಿ ಅಲ್ಲ ಮಗಳೇ. ಅಷ್ಟಕ್ಕೂ ನಿನ್ನ ಹಠವೇ ನಿನಗೆ ಮುಖ್ಯವಾಗಿದ್ದರೆ ಈಗಲೇ ನಿಮ್ಮ ತಂದೆ ನಾನಿನ ಕಣ್ಮುಂದೆ ಹಾಗೆಲ್ಲ ಮಾತಾಡಬೇಡಿ. ಯಾಕಂದ್ರೆ ಹುಟ್ಟುತ್ತಲೇ ತಾಯಿಯನ್ನು ಕಳೆದುಕೊಂಡೆ, ಮದುವೆ ಆದ್ಮೇಲೆ ಗಂಡನನ್ನು ಕಳೆದುಕೊಂಡೆ, ಈಗ ನಿನ್ನನ್ನು ಕಳ್ಕೊಂಡು ನಾನು ಯಾವ ನರಕ ಅನುಭವಿಸ್ಲಿ ಅಪ್ಪಾಜಿ? ನಾನು ಯಾವ ನರಕ ಅನುಭವಿಸ್ಲಿ? ಸರಿ ಅಪ್ಪಾಜಿ, ನಾನು ಮತ್ತೊಂದು ಮದುವೆ ಆಗೋದ್ರಿಂದ ನಿನಗೆ ಸಂತೋಷವಾಗೋದಾದ್ರೆ ಖಂಡಿತ ನನ್ನ ಮದುವೆ ಆಗ್ತೀನಿ ಅಪ್ಪ. ನಗುವಿಲ್ಲ ನಲ್ಮೆಯ ತುಟಿಗಳಿಗೆ, ಒಲವಿಲ್ಲ ಬದುಕು ಭಾವನೆಗೆ, ಕನಸಿಲ್ಲ ಒಲುಮೆಯ ಕಂಗಳಿಗೆ, ಜೊತೆಯಿಲ್ಲ ಬಂತಿ ಪದಗಳಿಗೆ, ಅರುಳ ಕುಡಿಯುತ್ತಾ ಉರುಳು ಬೀಸಲು ನಾನದಾಯ್ತು ನಾನೇ ತುಂಬ ಬೀರೆ ಸಂತೋಷ ಆಯ್ತು ಮಗಳೇ, ನಿನ್ನ ಮಾತು ಕೇಳಿ ತುಂಬ ಸಂತೋಷ ಆಯ್ತು. ನೋಡು, ನಾನೇ ಸದ್ಯ ನನ್ನ ಸ್ನೇಹಿತ ಸುಧಾಕರ್ ಮನೆಗೆ ಹೋಗಿ ಎಲ್ಲ ವಿಷಯ ತಿಳಿಸ್ಬರ್ತೀನಿ. ಯಾಕಂದರೆ ಅವ್ರ ಮಗ ಬೆಂಗಳೂರಲ್ಲಿ ಬ್ಯಾಂಕಲ್ಲಿ ನೌಕರಿ ಇದ್ದಾನೆ. ಅದಕ್ಕಾಗಿ ಎಲ್ಲ ವಿಷಯ ತಿಳಿಸ್ಬರ್ತೀನಿ. ಮಂಜು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮಂಜು. ತಂದೆ ಮಾತಿಗೆ ಕಟ್ಟು ಬಿದ್ದು ನಿಮ್ಮ ಕೊಟ್ಟ ಮಾತನ್ನು ನಾನು ತಪ್ಪಿದೆ ಮಂಜು. ನಿಮಗೆ ಕೊಟ್ಟ ಮಾತು ನಾನು ತಪ್ಪಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಮಂಜು, ದಯವಿಟ್ಟು ನನ್ನನ್ನು ಕ್ಷಮಿಸು. ಕಥೆಯೊಳಗೆ ಕಥೆಗಳು ಬೇರೆ ಜೀವನದ ಪುಟಗಳಲ್ಲಿ ಕಥೆಗಳು ಬೇರೆ ಬಂದ್ರೆ ಮಮ್ಮನ ಬುಲ್ಲಿಟ ಗಾಡಿ ಒಡಿ ಪಡು 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 ಒಡಿ ಪಡು 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 ಪಡ ಮುಂದ ಮಾಮಗಳು ನೋಡಿದರೆ ಮನದಾಗ
ಸಾಕಾಗಿ ಹೋತ್ರಿ ನಮ್ಮ ರಂಗು ಮೊಮ್ಮನ ಸಂಬಂಧ. ಎಲ್ಲರೇ ಹೊರಗಾಡಕ್ಕೆ ಹೋಗ್ಯಾನಂತೀನಿ ಅಲ್ರಿ. ಒಂದು ಮುಂಜಾನೆಯಿಂದ ನಾನು ಹುಡುಕ್ಯಾಡಕತ್ತೀನಿ, ಒಟ್ಟು ನನ್ನ ಕೈಗೆ ಸಿಗವಲ್ಲ. ಬರ್ಲಿ ಇವತ್ತ ಮದುವೆ ಹಾಕ್ಕೊಂಡೇನಿಲ್ಲ ಅಂತೇಳಿ ಅವನವನು ಕೇಳೇ ಬಿಡ್ತೀನಿ. ನಡುವೂರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳದಂಗ ಹಗರಿಲ್ಲ, ನಿಮ್ಮಪ್ಪ ಡಾನಲ್ಲ, ಯಾರ ಅಂಜಿಕೆ ನನಗಿಲ್ಲ, ನಿಮ್ಮಪ್ಪ ಡಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ಕೈ ಮಾಡಿ ಕರಿತನ ಕಡಕಾಗಿ ಬಾರ ನನ್ನ ಹಿಂದಿಂದ, ಗೆಳತಿ ನೋಡುನು ಮುಂದಿಂದ, ಸದ್ದಾಗಿ ನಿಂತಿನಿ ನಾಯಿಂದ. ಏನಕ್ಕಗಿಯಾಗಲಿ ಗೆಳತಿ ನಿನ್ನ ಸಂಬಂಧ, ಏನಕ್ಕಗಿಯಾಗಲಿ ಗೆಳತಿ ನಿನ್ನ ಸಂಬಂಧ. ಯಾದಿ ಮೇಲೆ ಶಾದಿ ಹುಡುಗಿಲ ಮಾಡರ ಮದುವೆ, ಯಾದಿ ಮೇಲೆ ಶಾದಿ ಹುಡುಗಿಲ ಮಾಡರ ಮದುವೆ, ಎಡಕಾಲ ಇಟ್ಟ ವಾದಿ ನನ್ನ ಎದಿ ಮೇಲ, ಎತ್ತಿಯ ಕೂಡ ಹೋಗೋ ಗಾಡಿಯ ಮೇಲ, ಎಡಕಾಲ ಇಟ್ಟ ವಾದಿ ನನ್ನ ಎದಿ ಮೇಲ, ಎತ್ತಿಯ ಕೂಡ ಹೋಗೋ ಗಾಡಿಯ ಮೇಲ. ಯಾದಿ ಮ್ಯಾಲ ಶಾದಿ ತುಡುಗಿಲೆ ಮಾಡರ ಮದುವೆ, ಯಾದಿ ಮ್ಯಾಲ ಶಾದಿ ತುಡುಗಿಲೆ ಮಾಡರ ಮದುವೆ. ನನ್ನ ನಿನ್ನ ಪ್ರೀತಿ ಸುದ್ದಿ ಗೊತ್ತಾಗೈತಿ, ನಿಮ್ಮ ಮನೆ ಕಡಿಯಾಕ ನನ್ನ ಬೆನ್ನ ಹತ್ತೈತಿ. ನನ್ನ ನಿನ್ನ ಪ್ರೀತಿ ಸುದ್ದಿ ಗೊತ್ತಾಗೈತಿ, ನಿಮ್ಮ ಮನೆ ಕಡಿಯಾಕ ನನ್ನ ಬೆನ್ನ ಪಂಚಮಿ ಜೋಕಾಲಿ ಅಡುನ ಜೋಡೆಲೆ ಮಾವಾ ನೀಲ್ಲದೆ ಬೇಗ ಬಂದ್ರು ಸಾಕಂದ್ರು ಬಿಡಬ್ಯಾಡೋ ಮಾವನನ್ನ, ಒಳ್ಳೆ ನೆನೆಸಬೇಕು ನಿನ್ನ, ಬಿಡಬ್ಯಾಡೋ ಮಾವನನ್ನ, ಒಳ್ಳೆ ನೆನೆಸಬೇಕು ನಿನ್ನ, ದಿವಾನ ಹೇಗೆ ನ ಹೇಗೆ ಮೇನೆ इसलिए जाने जाना दीवाना, तेरे नाम रख दिया, तेरे नाम रख दिया, तेरे नाम रख दिया, तेरे नाम रख दिया. ರಂಗುಮವ್ವ ಇವತ್ತು ಯಾರಾಗ ಒಂದು ಆಗಬೇಕು. ಯಾಡ್ರಾಗ ಒಂದು ಹಾ ಅಲ್ಲ ಭಾಳ ಹುರುಪ್ನಾಗದಿಲ್ಲ, ಏನು ಖುಷಿ ಅಂತ ಏನಂತ ಎಷ್ಟೊಂದ ತಡ್ಕೊಲಿ ಮಾವ, ನೀನ ಹೇಳು. ಹೇಳು. ಅಲ್ಲ ಮಾವ, ನನ್ನ ವಾರ್ಗೇರ್ ಎಲ್ಲರೂ ಎರಡೆರಡು ಮೂರು ಮಕ್ಕಳು ಹಡ್ದಾರ, ಅವನವನು ನಿನ್ನ ಬೆನ್ನ ತೊಡ್ಕಾಕಂತ ನಾವು ಹೋದ್ರ ಅದು ಬರುತ್ತಲೇ ಮಾವ, ಹೌದಾ? ಅರ್ಧಂಬರ್ಧ ಚಕ್ಕ ಹೌದಾ? ಅವು ದಾದೇನ ಅದು ಮಾವ. ಸುಮ್ಮನೆ ನೀನು ಗೆಳತಿಯರೆಲ್ಲ ಮದುವೆ ಮಾಡ್ಕೊಂಡು 2-3 ಮಕ್ಕಳು ತಾಯಿ ಆದ್ರ ಮತ್ತೆ ನೀನು ಮದುವೆ ಮಾಡ್ಕೊಂಡ್ಬಿಡ್ಬೇಕಲ್ಲ. ಅಂದ್ರೆ ನೀ ಗುಡಿಯಾಗಿನ ಗಂಟಿ ಬಾರ್ಸಕ್ ಹೋಗವನ ಮತ್ತೇನು ಮಾವ, ನಿನ್ನ ಮದುವೆ ಆಗ್ಬೇಕಂತ ನಾ ತಪಸ್ಸಿ ಕುಂತೀನಿ, ನೀ ನೋಡಿದ್ರೆ ಬೇರೆದವ್ರನ್ನ ಮದುವೆ ಆಗಂತೇಳಿ ನೀ ಗಂಡಸರ ಹೌದನ ಅಲ್ಲ. ನೀನು ನನ್ನ ಮದುವೆ ಆಗ ಕುಂತೆ 2-3 ದಿವಸ ಹಿಂದರೆ ಸಿಗಬೇಕಿಲ್ಲವಿ, ಆಲ್ರೆಡಿ ನನ್ನ ಮದುವೆ ಆಯ್ತಲ್ಲ. ಮಾಡನು 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 ಏನ್ ಮಾಡ್ಯಾನ? ಮೋಸ ಮಾಡಿ. ಯಾರು ಮಾಡ್ಯಾರ? ನೀನ ಮಾಡಿದಿಲ್ಲ. ನೀನ ಮೋಸ ಮಾಡಿ ಮತ್ತೆ ಅವನು ದಾದನ್ ಜೋಡಿ ಬೆನ್ನ ತೆಡ್ಡಾಡಕತ್ತಿ, ಅದಕ್ಕೆ ದಾದನ್ ಜೋಡಿನ ಹೋಲ್ ಅಂತಂದ ನಾನು ಬೇರೆ ಮದುವೆ ಹೋಗು ಮರೆ, ನಾ ಹೋಗಿ ಅರ್ಧಂಬರ್ಧ ಗಂಡಸಿನ ಬೆನ್ನ ಹತ್ತಿದ್ದೇನೆ. ಬುದ್ಧಿಯರ್ ಎಲ್ಲಿಟ್ಟಿವಮ್ಮವ್ವ, ನೀನು ಎಲ್ಲಿ ಹುಡ್ಕೊಂತ ಹೋಗ್ತೀನಿ ಅವನವ್ನು ಅಲ್ಲಿಗೆ ಬೆನ್ನ ಹತ್ತಿ ಬಂದ ಬಿಡುತ್ತವನವನು. ಆ ಚಿತ್ತಿ ಮಳೆಯಾಗ ಬಿದ್ದಿನ ಈ ಗಂಟೆ ಬಿದ್ದಿರ್ತಾವಲ್ಲ ಹಂಗಚ್ಚ ಏನು ನನಗೆ ಗಂಟೆ ಬಿದ್ದೈತಿ. ಕೂದಲು ಹಳಿವಾಗ್ಯಾವನ್ರಿ? ಹಾ ಎಲ್ಲ ತುಂಬ್ತೀನಿ, ಮುಂಜಾನೆ ಅದು ಬೋಳ್ಸೇ ಬಿಡ್ತೀನಿ ಪೋ. ಹೊಸವು ಬಂದಿಲ್ಲನ್ರಿ? ನೀ ಏನು ಅವ್ನ ಬೆನ್ನ ಹೋಗಿಲ್ಲ, ಇಲ್ಲ ನೀನು ಬೆನ್ನ ಹತ್ತಿ ಅವನ ಬರಕತ್ತಾನ. ನೀನು ಸಾಮಾನ್ ಮೇಲೆ ಆನೆ ಮಾಡಿ ಹೇಳ್ತೀನಿ ಮಾವ. ಇದು ಮಾಮ ಯಾಕ ಬಡಿಸಿ ಹೋಮರೆ ಸುಮ್ಮಿರು, ನಮ್ಮ ಮಾಮ ಐತದು ಟ್ರೆಂಡಿಂಗ್ ಅರ್ತಿಂಗ್ ರಾಜ ಅಂದ್ರೆ ಯಮನಪ್ಪನ ಈಗ ಕರೆನಾ? ಹೌದು. ಅದಕ್ಕೆ ಮಾವ ಈ ಜನ್ಮದಾಗ ಮದುವೆ ಅಂತ ಆದ್ರೆ ನೀನೇನಿ ನನ್ನ ಏನ ಓ ನಾಲಿಗೆ ಆಡವನು ಬಿಡು, ನನ್ನ ಮದುವೆ
ಕರೆ ನಮ್ಮವ್ವ ಈ ಮಾತು ಈ ಜನ್ಮದಾಗ ನೀನೇ ನನ್ನ ಗಂಡ ನಾನೇ ನಿನ್ನ ಹೆಂಡತಿ ನೀವು ಬಾಳ ಧೈರ್ಯ ಇದೀರಿ ಅಂತ ಬಾಳ ಬಿರುಸದಾರ್ರಿ ಮತ್ತೆ ಏನು ಗುಂಡಿಗೆ ಹೆಣ್ಣು ಬಗ್ಗಿ ತೋರಿಸಿ ನೋಡೋನು ಏನ ನಲಿಗೆ ನಲಿಗೆ ನಾಲಿಗಿನ ಅವಸ್ತ್ ಕಾಡವ್ ನಾವು. ನಾನು ನಿಂತ ತೋರ್ಸಕ್ಕಿ ಹಿಂದೆ ಜನ ಸರಿ ಇಲ್ಲ ಬಿಡ ಯಾರು ಇಲ್ಲಿ ಬಿಡು ನಾವ್ ಅಂತ ಅದಕ್ಕ ಮಂದಿದಲ್ಲಿ ಇರಂಗಿಲ್ಲ ನೋಡು ಮತ್ತ ಮದುವೆ ಕಾಲಾಗ ಚಪ್ಪಲ್ಲ ನಿನ್ನ ಬಾಯಾಗ ನಿಪ್ಪಲ್ ಹಲೋ ನನ್ನ ಮದುವೆಕಿನಂತಂದು ನನಗೆ ಹೇಳಿ ಆ. ಮತ್ತೆ ನಾಳೆ ನನಗೆ ಬೂಚ್ ಬಡದು ದಾದನ್ ಜೋಡಿ ಹೋಗಿ ಏ ಮಾವ ನಂಗಚ್ಚ ಕಾಣಿಸ್ತೀವಿ ನಮ್ಮವ್ವ ಕರೆ ಹೇಳು ಬದುಕಲಿ ಹ್ಯಾಂಗ ಹೇಳ ನಿನ್ನ ಬಿಟ್ಟ ಕಣ್ಣೆತ್ತಿ ನೋಡಿಲ್ಲ ಯಾರನ್ನು ನಿನ್ನ ಬರದ ಕಟ್ಟಿದ ಕನಸಿನ ಕೂಡ ಆಗಲ್ಲ ನೀ ನನ್ನ ಜೋಡ ನನ್ನ ಬಿಟ್ಟು ನೀ ಹೋಗಬ್ಯಾಡ ವಾದರ ಈ ಜೀವ ಉಳಿದಿಲ್ಲ ನೋಡ ನನ್ನ ಬಿಟ್ಟು ನೀ ಹೋಗಬ್ಯಾಡ ವಾದರ ಈ ಜೀವ ಉಳಿದಿಲ್ಲ ನೋಡ ಮಾವ ಇಟ್ಟು ಗಟ್ಟಿಯಾಗಿ ಧೈರ್ಯವಾಗಿ ನೀ ನಿಂತಿ ಅಂದ್ ಬಳಕ ನಿನ್ ತಲೆ ನಾನು ಇಡೋತನ ಹೇಳಿದ್ದು ಸುಳ್ಳ ಆದ್ರ ಮಾವ ಒಂದು ಮಾತು ನಾವಿಬ್ರು ಮದುವೆ ಆಗ್ಬೇಕಾ ಆ ದಾದ್ಯಾಗ ಒಂದು ಗತಿ ಕಾಣಿಸ್ಬೇಕು ಗತಿ ಕಾಣಿಸ್ಬೇಕು ಕರೆನೋ ಮಾವ ಅವನಿಗೆ ಬರೋಬ್ಬರಿ ಮಾಡ್ತೀನಿ ನಾ ನೀ ತಲೆ ಕೆಡಿಸೋಕೋಬೇಡ ನೀ ನನ್ನ ಮದುವೆ ಆಗಕ್ಕೆ ಫಿಕ್ಸ್ ಆಗಿಲ್ಲ ಫಿಕ್ಸ್ ಮಾವ ತಲೆ ಕೆಡಿಸೋಬೇಡ 7 ಜನ್ಮಕ್ಕೂ ನೀನು- ಬೆಕ್ಕದಾಗಲಿ ವಾ ವಾ. ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತಿ ತಲಿ ಹುಡುಗಿ ಹಾ ಗುಬ್ಬಿ ಅಂತೈತಿ ಚಿವ್ 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 ಅರ ಹಡಿಯಾವ ಪಂ ಪಂ ಪವ ಗುಬ್ಬಿ ಅಂತೈತಿ ಚಿವ್ 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 ಅರ ಹಡಿಯಾವ ಪಂ ಪಂ ಪವ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತಿ ತಲಿ ಗುಬ್ಬಿ ಅಂತೈತಿ ಚಿವ್ 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 ಅರ ಹಡಿಯಾವ ಪಂ ಪಂ ಪವ ಗುಬ್ಬಿ ಅಂತೈತಿ ಚಿವ್ 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 ಅರ ಹಡಿಯಾವ ಪಂ ಪಂ ಪವ
ನಮ್ಮ ವಿಷಯವನ್ನ ಎಲ್ಲ ನನ್ನ ಸ್ನೇಹಿತ ಸುಧಾಕರ್ಗೆ ಹೇಳಿದ್ದೀನಿ. ಅವರು ಸಂಪೂರ್ಣವಾಗಿ ಒಪ್ಕೊಂಡಿದ್ದಾರೆ. ಮನಸ್ಸಿನಲ್ಲಿ ಅವರ ಮಗ ರವಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ರವಿ ಸಹ ಒಪ್ಕೊಳ್ತಾನೆ. ತಮ್ಮ ಮಗನನ್ನು ನಮ್ಮ ಮನೆಗೆ ತಟ್ಟುಕೊಳ್ಬೇಕಾದ್ರೆ ಸುಧಾಕರ್ ಅವರು ತುಂಬಾ ಸಂತೋಷ ಒಪ್ಕೊಂಡಿದ್ದಾರೆ. ಅಷ್ಟೊಂದೇ ಹೇಳಮ್ಮ ಏನಂತ. ಏನಪ್ಪ ಚೆನ್ನಾಗಿದೆ? ಚೆನ್ನಾಗಿದ್ದೀರಾ? ಏನ್ ಚೆನ್ನಾಗಿರ್ಬೇಕ. ಸಾವು ಬದುಕಿನ ಮಧ್ಯೆ ಹೋರಾಡಬೇಕು ಅಂತ ಸಾಧಕರು ಬದುಕಿ ಬಾಳ್ಬೇಕಾಗಿದೆ. ಏನು ಅದೆಲ್ಲ ಮಾಡಿದಾರ? ಏನು ನಾನು ಅಂತ ದೊಡ್ಡ ಉಪಕಾರ ಮಾಡಿದ್ದೇನೆ. ನೋಡಪ್ಪ, ಮದುವೆ ಆದ ನನ್ನ ಮಗನಿಗೆ ಕಣ್ಣಾಗಿ ಅವನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿಲ್ಲ. ತುಂಬಾ ಸಂತೋಷ. ಹೇಳಪ್ಪ. ನಿಮ್ಮ ಮಗಳ ಜೊತೆ ಒಂದೆರಡು ಮಾತಾಡಬೇಕು. ಓ, ಸಂತೋಷವಾಗಿ ಮಾತಾಡಪ್ಪ. ಸುಧಾಕರ್ ಮಗ, ನನ್ನ ಸ್ನೇಹಿತನ ಮಗ. ನೀನು ರವಿ ಜೊತೆ ಮಾತಾಡ್ತಾ ಮನೆಗೆ ಬಂದು ನೋಡಮ್ಮ. ನಾನೆಲ್ಲ ಅಲ್ಲೇ ವ್ಯವಸ್ಥೆ ಮಾಡ್ತೀನಿ. ಸರಿ, ನಾನು ನೋಡ್ತೀನಿ. ಸರಿ ಭಾರತೀಯವರೇ, ನಿಮ್ಮಲ್ಲಿ ಒಂದು ವಿಷಯ ಮಾತಾಡಬೇಕು. ಆ ಭಗವಂತ ನಿಮ್ಮ ಬಾಳಿನಲ್ಲಿ ಇಷ್ಟು ಕೆಟ್ಟ ಘೋರ ಕಾರ್ಯ ಮಾಡಬಾರದಾಗಿತ್ತು. ಇಲ್ಲ ಭಾರತಿ, ನೀವು ನನ್ನನ್ನು ಎರಡನೇ ಮದುವೆ ಆಗಲು ಸಂತೋಷದಿಂದ ಒಪ್ಪಿಕೊಂಡು ಬಂದ ಮೇಲೆ ನಿಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕೇಳಿ ರವಿ, ಅದೇನು ಕೇಳಬೇಕಂತೀರ ಕೇಳಿ. ನನ್ನ ಕೈಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ನಿಮಗೆ ಉತ್ತರ ಕೊಡ್ತೀನಿ. ಭಾರತಿ, ನೀವು ನನ್ನನ್ನು ಮದುವೆ ಆಗಲು ನಿಮ್ಮ ತಂದೆಯವರ ಒತ್ತಾಯದ ಮೇರೆಗೆಯೋ ಅಥವಾ ಸಮಾಜ ತಂದೆಯೋ ಅಥವಾ ನನಗೊಬ್ಬ ಬಹಳ ಸಂಗಾತಿ ಬೇಕೆಂದು ನನ್ನನ್ನು ಮದುವೆ ಆಗುತ್ತಿರುವ ಭಾರತಿ, ಅದನ್ನು ಬೆಚ್ಚು ಮನಸ್ಸಿನಿಂದ ಸ್ವಚ್ಛವಾಗಿ ಹೇಳಿಬಿಡುವರು. ಇಲ್ಲ ರವಿ, ಸಮಾಜ ತಂಜಿ ಅಥವಾ ನಮ್ಮ ತಂದೆಯವರ ಒತ್ತಾಯಕ್ಕಾಗಿ ನಾನು ಮದುವೆಗೆ ಒಪ್ಕೊಳ್ಳಿಲ್ಲ. ನನಗೂ ಒಬ್ಬ ಗಂಟ ನಿಲ್ಬೇಕು, ಪ್ರೀತಿಯಿಂದ ನೋಡ್ಕೋಬೇಕು, ಅವರಿಂದ ಈಗ ಬಹಳ ಬಂಗಾರವಾಗಬೇಕು, ಪ್ರೀತಿಸ್ಕೊಂಡು ನನಗೆ ಗಂಟ ನಿಲ್ಬೇಕು ಅಂತ ನಾನು ಮದುವೆಗೆ ಗೃಹಿಣಿಯಾಗಿ ಬಾಳ್ವಿಕೆ ಆಸ್ತಿಯಿಂದ ನಾನೇ ಮದುವೆಗೆ ಒಪ್ಕೊಂಡಿರಲಿ. ಇಲ್ಲ ಭಾರತಿ, ನಾನು ಸಾಕಷ್ಟು ಹುಡುಗಿಯರನ್ನು ಪ್ರೀತಿ ಮಾಡಿದೆ. ಎಲ್ಲರೂ ನನ್ನನ್ನು ತೊರೆದು ಹೋಗಿದ್ದರು. ಅದಕ್ಕಾಗಿ ನೀನು ನನ್ನ ಬಹಳ ಸಂಗಾತಿಯಾಗಿ ಬರ್ತೀಯ ಅಂತೇಳಿ ನಾನು ಮನಸ್ಸುತ್ತಿ ನಿನ್ನ ಮುಂದೆ ಹೇಳ್ತಾ ಇದ್ದೇನೆ ಭಾರತಿ. ಸರಿ, ಅದೇನಂತ ಹೇಳಿ. ನೋಡು ಭಾರತಿ, ನೀನು ಅಕಸ್ಮಾತ್ ಮದುವೆ ಆದ ನಂತರ ನಿನ್ನನ್ನು ಪ್ರೀತಿ ಮಾಡೋಲ್ಲ ಅಂತ ಹೇಳಿಬಿಟ್ರೆ ನನ್ನ ದೇಹ ಚಿತ್ರವಾಗಿ ಸತ್ತು ಹೋಗುತ್ತೇನೆ ಭಾರತಿ. ಹೌದು ಭಾರತಿ. ನೋಡಿ ರವಿ, ಹಾಗೆಲ್ಲ ಮಾತಾಡ್ಬೇಡಿ. ನೋಡಿ, ನಾನು ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಾನು ವಿಧಿವೆ ಅಂತ ಗೊತ್ತಿದ್ರು ಕೂಡ ನನ್ನ ಕರುಣಿಗೆ ತಾಳಿ ಕಟ್ಟಲು ನೀವು ಮುಂದಾಗಿದ್ದೀರಿ ಅಂದಾಗ ನನ್ನ ಪಾಲಿನ ದೇವರು ಅಂತ ತಿಳ್ಕೊಂಡು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನ ಕಣ್ಣೆತ್ತಿ ನೋಡಲ್ಲ. ಈ ಮಾತು ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ಸತ್ಯ.
ರವಿ ಈಗಲಾದ್ರೂ ಸಮಾಧಾನ ಆಯ್ತಾ? ಕೊನೆಯಾಗಿ ಬಂದಿದ್ದೀರಿ, ಪೂರ್ತಿ ಹಾಡಬೇಕಿತ್ತು, ನೀವು ಮೋಸ ಮಾಡಿದ್ದೀರಿ ರವಿಗೆ. ಸರಿ, ಬನ್ನಿ. ಡಾಕ್ಟರ್ ಅವರು ಕೂಡ ಈ ರವಿದು ನನಗೊಂದು ಸಾಂಗ್ ನೋಡಿ ನಮ್ಮಿಬ್ಬರದು ಕಲೆ ಮೆಚ್ಚಿ 101 ರೂಪಾಯಿ ಕಲಾಕಾಣಿಕೆಯಾಗಿ ವೈದ್ಯರಾಗಿ, ಕಲಾವಿದರಾಗಿ, ಕಲಾ ಪ್ರೇಮಿಗಳಾಗಿ ನನಗೆ ಕಾಣಿಕೆ ಕೊಟ್ಟಂಥವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಏನು ಏನು ಹೋಗಿ ಬರ್ತೇನೆ. ಅಯ್ಯೋ ಹೋಗ್ತೀನಿ ಅಂತ ದಾವಲ್ ಸಾಬ್ ಐವಳ್ಳಿ ಅವರು ಕೂಡ ನನ್ನ 2ನೇ ಪತಿ ಸಾಂಗ್ ನೋಡಿ ಅವರು ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಆ ಕಲಾಭಿಮಾನಿಗಳಿಗೆ ನನ್ನ ಕಡೆಯಿಂದ ಗೋವಿಂದಪ್ಪನವ್ರೆ, ಗೋವಿಂದಪ್ಪನವ್ರೆ, ಅಲ್ರಿ ನೀವು ನಮ್ಮ ಬಂದೀವ್ರಿ. ಅಲ್ರಿ ನೀವು ನಮ್ಮ ಮನೆ ಹಿತೈಷಿಗಳು, ಇಂಥ ಕಾರ್ಯದಲ್ಲಿ ಬರ್ದಿದ್ರಿ ಹೇಗ್ರಿ? ಬಂದೀವಿ ಸರ್, ಬಂದೀವ್ರಿ. ಬಂದಿರಲ್ಲ, ಆಚಾರ್ಯರಿಗೆ ಕರ್ಕೊಂಡ್ಬರ್ಬೇಕಾಯ್ತಲ್ಲ. 5 ನಿಮಿಷ ಕರ್ಕೊಂಡ್ಬರ್ರಿ ಹಂಗಾರೆ. ಮಗಳೇ, ಅಮ್ಮ, ಭಾರತಿ, ರವಿ ಮುಂದೆ ಬರಪ್ಪ. ನೋಡ್ರಪ್ಪ, ಯಾಕೋ ಆಚಾರ್ಯರು ತುಂಬ ತಡವಾಗಿ ಬರ್ತಾರೆ ಅನ್ಸುತ್ತೆ. ಹಾರ ಬದಲಾಯಿಸ್ಕೊಳ್ರಪ್ಪ. ರವಿ ನೋಡಪ್ಪ, ನೀವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನಿಮ್ಮ ತಂದೆಯವ್ರಿಗೆ ಭೇಟಿಯಾಗಿ ನಿಮ್ಮ ತಂದೆಯವ್ರ ಆಶೀರ್ವಾದ ತೊಗೊಂಡು ಬೇಗ ಮನೆಗೆ ಬಂದುಬಿಡಿ. ರವಿ ಅವರೇ, ನಿಮ್ಮ ಹೆಣ್ಮಕ್ಳ ಹೆಸರು ಹೇಳ್ರಿ. ಹೌದು, ನೆನಪಿಲ್ಲ ಹೇಳಿ.
ಏನೊಂದು ಹೆಸರು ಹೇಳಲಿ, ನನ್ನ ಪ್ರೀತಿಯ ಭಾರತಿ. ಹಾಂ ಶಬಾಷ್. ಹಾಂ ಮೇಡಮ್, ನಿಮ್ಮ ಯಜಮಾನ್ರ ಹೆಸರು ಹೇಳ್ರಿ. ಗುಲಾಬಿ ಕೆಂಪು ಮಲ್ಲಿಗೆ ತಂಪು, ಗುಲಾಬಿ ಕೆಂಪು ಮಲ್ಲಿಗೆ ತಂಪು, ನನ್ನವರು ನನಗಿಂತ ಕೆಂಪು. ರವಿ. ಹೋಗಿ ಬರ್ತೀವಿ ಸರ್. ಕರ್ಮೇಂದ್ರ, ನಿನ್ನ ಜೀವನದಲ್ಲಿ ಎಷ್ಟು ಹೆಂಗಸರನ್ನ ನೀನು ಹಾಳು ಮಾಡಿರುವೆ. ಅದರ ಲೆಕ್ಕ ಸ್ವಲ್ಪ ಆದರೂ ನಿನಗೆ ಇದೆಯಾ? ದುಂಬಿಗೆ ಕುಬೇಕು ಹೂವಿನ ಲೆಕ್ಕ, ಮಕರಂದ ಹೀರುವುದಲ್ಲದ ಮರ್ಮ. ಈ ಕರ್ಮೇಂದ್ರನ ಕೈ ಹಿಡಿದು ತಾಳಿ ಕಟ್ಟಿಸಿಕೊಳ್ಳೋ ಧೈರ್ಯ ಯಾವ ಹೆಣ್ಣಿಗಿದೆ? ಈ ಹುಲಿನ ಕೊಲೆ ಮಾಡೋ ಧೈರ್ಯ ಕೂಡ ಯಾವ ಗಂಡಸಿಗೂ ಇಲ್ಲ ಈ ಜಗತ್ತಲ್ಲಿ. ಅಂದಾಗ ಈ ಊರಿಗೆ ನಾನೇ ರೌಡಿ, ನಾನೇ ಬಾಸ್. ನನ್ನನ್ನು ಕೊಲೆ ಮಾಡೋ ಹುಟ್ಟಿಲ್ಲ ಯಾರು. ನಾ ಕಣ್ಣಿಟ್ಟ ಹೆಣ್ಣು ವಶ ಆಗಲೇಬೇಕು, ಇಲ್ಲದಿದ್ರೆ ಯಮನಿಗೆ ತುತ್ತಾಗಬೇಕು. ಗುಡ್ ಮಾರ್ನಿಂಗ್ ರೌಡಿ ಕರ್ಮೇಂದ್ರ. ರೂಪ, ಏನಿದು? ಇದೇನು ಅಲ್ಲ, ನಿನ್ನಂತ ಬೇಟೆಗಾರನ ಬೇಟೆ ಆಡಲು ಬಂದಿರುವ ನಾನೊಬ್ಬ ಬೇಟೆ ಹುಲಿ ಅಂತ ತಿಳಿದುಕೋ. ಅದು ಅಲ್ಲದೆ ಇಷ್ಟೊಂದು ಸಲೀಸಾಗಿ ನಿನ್ನೇನು ಕೊಲೆ ಮಾಡೋದಿಲ್ಲ. ನನ್ನ ಕಾರ್ಯಕ್ಕೆ ಒಪ್ಕೊಂಡ್ರೆ ಸರಿ, ಇಲ್ಲವಾದ್ರೆ ನಿನ್ನನ್ನು ಈಗಲೇ ಕತ್ತು ಚಿಕ್ಕೊಂದು ಹಾಕ್ಬೇಕಾಗುತ್ತೆ. ನೋಡು ಕರ್ಮೇಂದ್ರ, ಮೊದಲು ನೀನನ್ನ ಕೊರಳಿಗೆ ತಾಳಿಯನ್ನು ಕಟ್ಟಬೇಕು. ಅದಲ್ಲದೆ ನಿನ್ನ ಅರ್ಧ ಆಸ್ತಿಯಲ್ಲಿ ನನಗೂ ಕೂಡ ಅರ್ಧ ಪಾಲು ಕೊಡಬೇಕು. ಯಾಕಂದ್ರೆ ನಾಳೆ ನೀನನ್ನ ಬಿಟ್ಟು ಹೋದ್ರೂ ಕೂಡ ನನ್ನ ಮಗು ನಿನ್ನ ಹೆಸರಲ್ಲೇ ಬದುಕಬೇಕು. ಇದಕ್ಕೆ ಒಪ್ಕೊಂಡ್ರೆ ಸರಿ, ಇಲ್ಲವಾದ್ರೆ ನಿನ್ನ ಪ್ರಾಣ ಪಕ್ಷಿ ನನ್ನ ಕೈಯಲ್ಲಿ ಹಾರಬೇಕಾಗುತ್ತೆ. ಓಹೋ, ಇವಳು ರೊಚ್ಚಿಗೆದ್ದೇ ಬದ್ದಂಗ. ಇವಳು ನನ್ನ ಕೊಲೆ ಮಾಡಿದ್ರು ಮಾಡಬಹುದು. ಹೆಣ್ಣು ಒಲಿದ್ರೆ ಮಾರಿ, ಒಲಿಯದಿದ್ದರೆ ಹೆಮ್ಮಾರಿ. ಕೆಣಕಿದ ಸರ್ಪ ಅಂತರೂ ಕೆಣಕ್ ಬಿಟ್ಟಿದ್ದೀನಿ, ಕಚ್ಚದೆ ಬಿಡಲಾರ್ದು. ಹೆಂಗಾದರೂ ರಂಭಿಸ್ಬಿಡೋಣ. ರೂಪ, ನೀನು ಹೆಂಗಿದ್ರು ನನ್ನ ಹೆಂಡತಿ ಅಲ್ವಾ? ನನ್ನ ಮಾತು ಕೇಳ್ತೀಯ? ಏನದು? ಆ ಕೈಯಲ್ಲಿರೋ ಚಾಕುನ ಬಿಸಾಕ್ಬಿಡ್ತೀಯಾ? ಬಿಸಾಕಿದ ಹಾಗಿದೆಯಾ? ನಿನ್ನ ಕೊರಳಿಗೆ ತಾಳಿ ಕಟ್ಟೇ ಕಟ್ತೀನಿ ಅಪ್ಪಾಜಿ. ಕಟ್ಲೇಬೇಕು. ಕಟ್ಲಿಲ್ಲ ಅಂದ್ರೆ ನಿನ್ನ ನರನ ಕಟ್ ಮಾಡ್ತೀನಿ ನಾನು. ಎಲ್ಲಿಂದ ಬಂದು ಎಲ್ಲಿಗೆ ಬಂದಿದೆಯಾ? ಬೆಳಗ್ಗೆ ಊರಿಗೆ ಹೋಗ್ಬೇಕು. ನಾನು ನಿನಗೆ ಗಂಡನಾಗಲೇಬೇಕು, ನೀ ನನಗೆ ಹೆಂಡತಿ ಆಗಬೇಕು. ರೂಪ, ಹೌದು. ನಮ್ಮಿಬ್ಬರ ನಡುವೆ ಅಪರಂಬಿಕೆ ಇರಲೇಬೇಕಲ್ಲ ಸ್ವಲ್ಪ. ಅಷ್ಟು ಮೂರ್ಖ ಹೆಣ್ಣು ನಾನಲ್ಲ. ಯಾಕಂದ್ರೆ ಚೇಳಿನ ವಿದ್ಯೆಯನ್ನು ಕಲಿತು ಹಾವಿನ ಹುತ್ತದಲ್ಲಿ ಕೈ ಹಾಕೋದನ್ನು ಕಲಿತುಕೋ. ಯಾಕಂದ್ರೆ ಎಲ್ಲ ವಿದ್ಯೆಯನ್ನು ಕಲಿತು ನಾನು ಇಲ್ಲಿಗೆ ಬಂದಿರೋದು. ರೂಪ, ನಾನಿನ್ನ ಕರಲಿಗೆ ತಾಳಿ ಕಟ್ಟೇ ಕಟ್ತೀನಿ. ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಒಂದು ಸಾರಿ ನಂಬಿ ಮೋಸ ಹೋಗಿದ್ದೇನೆ, ಮತ್ತೆ ನಿನ್ನನ್ನು ನಂಬಲಾರೆ. ನನ್ನ ಹೆತ್ತವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ರೂಪ, ನಾನು ನಿನಗೆ ತಾಳಿ ಕಟ್ಟೇ ಕಟ್ತೀನಿ. ಹೌದಾ?
ಸತ್ಯವಾಗಿ ನೀ ನನ್ನ ಕೊರಳಿಗೆ ತಾಳಿ ಕಟ್ತೀಯ? ಇಲ್ದಿದ್ರೆ ಈಗಲೇ ನನ್ನ ಆಹಾ ಬೇಡವೇ, ಕೊಂದು ಬಿಡು. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ನೀವು ನನ್ನ ಕೊರಳಿಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ರಲ್ಲ, ನನಗೆ ತುಂಬಾನೇ ಸಂತೋಷವಾಗ್ತಾ ಇದೆ. ಹಾಗಾದ್ರೆ ತಾಳಿಯನ್ನು ತೆಗೆದುಕೊಳ್ಳಿ. ನಿಲ್ಲು ರೂಪ. ಈ ಫೈಟ್ ಎಲ್ಲ ಮಾಡಿದ್ಮೇಲೆ ಈ ಸಡನ್ಲಿ ತಾಳಿ ಕಟ್ಟೋದು ಸರಿಯಲ್ಲ. ಸುಮ್ಮನೆ ಒಂದು ಸಾಂಗ್ ಹಾಕೊಂಡು ರೊಮ್ಯಾಂಟಿಕ್ ಮಾಡಿಕೊಂಡು ತಾಳಿ ಕಟ್ಟಿದ್ರೆ ಚೆನ್ನಾಗಿರ್ತಲ್ಲ. ಹೌದಾ? ಹಾ, ಆಯ್ತು, ನಿಮ್ಮ ಇಷ್ಟದಂತೆ ಆಯ್ತು. ನಿನ್ನ ಇಷ್ಟನೇ ನನ್ನ ಇಷ್ಟ ಚಿನ್ನ. ಈ ಚೋಳಿನ ವಿದ್ಯೆ ಕಲ್ತೋಳು, ಹಾವಿನ ವಿದ್ಯೆ ಕಲ್ತೋಳು, ಹಾವಿನ ಉತ್ತರಕ್ಕೆ ಕೈ ಹಾಕಿ ಮಿಡಿನಾಗರ ಹಾವು ಕೊಳ್ತಿದ್ದು ಗೊತ್ತಾಗ್ಲಿಲ್ವಾ ರೂಪ? ಕರ್ಮೇಂದ್ರ ರೂಪ, ಮುಂದಿನ ಜನ್ಮನಾದ್ರೂ ಎಲ್ಲ ವಿದ್ಯೆಯನ್ನು ಕಲಿಕೊಂಡು ಬಾ. ಈಗ ಗುಡ್ ಬೈ. ಮೋಸ ಮಾಡಿದೆ ಅಲ್ಲ, ಪ್ರೀತಿ ಮಾಡಿ ಮೋಸ ಮಾಡಿದ ನನ್ನ ಕೊರಳಿಗೆ ತಾಳಿ ಕಟ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದೆ ಅಲ್ಲ. ನಾನಿಲ್ಲಿ ಬರ್ಬೇಕಾದ ಮುಂಚೆನೆ ಎಲ್ಲ ವಿದ್ಯೆಯನ್ನು ಕಲ್ತ ಇಲ್ಲಿಗೆ ಬಂದಿರೋದು. ನಿನ್ನಂತ ಮೋಸಗಾರನ್ಗೆ ಇದೇ ಸರಿಯಾದ ಶಿಕ್ಷೆ. ರೂಪ, ನನ್ನ ಮಾತು ಕೇಳಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮುಂದಿನ ಜನ್ಮನಾದ್ರೂ ಒಂದಾಗಿ ಸಾಯೋಣ.